ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे। हरे राम 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 हरे हरे। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲ ಅಧ್ಯಾಯ 17. ಶ್ಲೋಕ 277. ಒಂದು ದಿನ ಸೋದರ ದ್ವಯರಾದ ಶ್ರೀ ನಿತ್ಯಾನಂದ ಪ್ರಭು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀವಾಸ ಠಾಕೂರರ ಪವಿತ್ರವಾದ ಮನೆಯಲ್ಲಿ ನರ್ತಿಸುತ್ತಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ. ಪವಿತ್ರವಾದ ಮನೆಯಲ್ಲಿ ಪವಿತ್ರವಾದ ಮನೆಯಲ್ಲಿ ಪ್ರತಿಯೊಬ್ಬ ಭಕ್ತನ ಮನೆಯು ಕೂಡ ಪವಿತ್ರವಾದದ್ದು. ಯಾಕೆ ಪವಿತ್ರವಾದದ್ದು? ಯಾಕೆಂದ್ರೆ ಭಗವಂತ ಅಲ್ಲಿ ಆ ಮನೆಯಲ್ಲಿ ನೆಲೆಸ್ತಾನೆ. ಭಗವಂತ ಭಕ್ತರ ಮನೆಯಲ್ಲಿ ನೆಲೆಸ್ತಾನೆ. ಹಾಗಾಗಿ ಮನೆ ಪವಿತ್ರವಾಗಿರುತ್ತೆ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದು ಅಂದ್ರೆ ಭಕ್ತರ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನರಿಗೆ ಈ ಒಂದು ಸನ್ನಿವೇಶ ಇದೆ ಗೊತ್ತಿಲ್ಲ. ಮನೆ ಯಾವಾಗ ಪವಿತ್ರವಾಗಿರುತ್ತೆ ಅಂದ್ರೆ, ಅಥವಾ ಮನೆ ಯಾವಾಗ ಅಪವಿತ್ರವಾಗತ್ತೆ. ಮನೆ ಅಪವಿತ್ರವಾಗೋದಕ್ಕೆ ಮೊದಲು ಒಂದು ಕಾರಣ ಏನು ಅಂದ್ರೆ, ಪ್ರಾಣಿಗಳನ್ನ ಮನೆಯೊಳಗೆ ಬಿಡಬಾರದು. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಮನೆಯನ್ನ ಸ್ವಚ್ಛವಾಗಿ ಇಡಬೇಕು ಅಂದ್ರೆ ಮನೆಯೊಳಗೆ ಸ್ವಚ್ಛತೆ ಇರಬೇಕು. ಪವಿತ್ರವಾದದ್ದು ಅಂದ್ರೆ ಮೊದಲು ಸ್ವಚ್ಛತೆ ಇರಬೇಕು. ಮೂರನೇದು, ಮನೆಯಲ್ಲಿರೋ ಭಕ್ತರು ನಿವಾಸಿಗಳು ಅವರು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಈ ರೀತಿ ಹಲವಾರು ವಿಷಯಗಳು ಇವೆ. ಶ್ರೀವಾಸ ಠಾಕೂರರ ಮನೆ ಪವಿತ್ರವಾದದ್ದು, ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೂ ಪವಿತ್ರವಾದದ್ದು. ಆ ಪವಿತ್ರವಾದ ಮನೆಯಲ್ಲಿ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳು ಇಬ್ರು ನರ್ತಿಸ್ತಾ ಇದ್ರು. ಎಷ್ಟೊಂದು ಸತಿ ನಾನು ನೋಡಿದ್ದೀನಿ, ಭಕ್ತರು ತಮ್ಮ ಉದಾಹರಣೆಗೆ ತಾವು ಧರಿಸೋ ವಸ್ತ್ರವನ್ನ ಸ್ವಚ್ಛವಾಗಿಟ್ಟಿರ್ತಾರೆ. ಆದ್ರೆ ಮನೆ ಸ್ವಚ್ಛವಾಗಿರಲ್ಲ. ಇಲ್ಲ, ಯಾರೋ ಮನೆಯಲ್ಲಿ ಶ್ರೀ ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ, ವಾರಕ್ಕೆ ಒಂದು ದಿನಾನು ಭಗವಂತನ ವಸ್ತ್ರವನ್ನ ಬದಲಾಯಿಸೋದಿಲ್ಲ. ಸೊ ಇದೆಲ್ಲ ಸೂಕ್ತವಾದ ಆಚರಣೆಗಳಲ್ಲ. ಎಲ್ಲವೂ ಸ್ವಚ್ಛವಾಗಿರ್ಬೇಕು. ಇಂಗ್ಲಿಷಲ್ಲಿ ಅದಕ್ಕೆ ಹೇಳ್ತಾರೆ, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಅಂದ್ರೆ ಭಗವಂತನ ಹತ್ರ ಹೋಗ್ಬೇಕು ಅಂದ್ರೆ ಸ್ವಚ್ಛತೆ. ಪ್ರಭುಪಾದರು ತುಂಬಾ ಇದಕ್ಕೆ ಒತ್ತು ಕೊಡ್ತಾ ಇದ್ರು. ಅವರ ಶಿಷ್ಯಂದ್ರು ಅಷ್ಟೊಂದು ಅವರಿಗೆ ಪಾಪ ಪಾಶ್ಚಾತ್ಯ ದೇಶದವರು, ಅವರಿಗೆ ಇಷ್ಟೊಂದೆಲ್ಲ ಪ್ರಜ್ಞೆ ಇಲ್ಲ. ಪ್ರಭುಪಾದರು ಕೇಳ್ತಾ ಇದ್ರು, ಪ್ರಭುಪಾದರು ನಮ್ಗಿಲ್ಲೇನು ಕಚ್ಚಡ ಕಾಣಿಸ್ತಾನೆ ಇಲ್ವಲ್ಲ. ಪ್ರಭುಪಾದರು ಹೇಳೋರು, ನಿಮ್ಮ ಹೃದಯದಲ್ಲಿ ಅಷ್ಟೊಂದು ಕಚ್ಚಡ ಇದೆ, ಅದಕ್ಕೆ ನಿಮ್ಗೆ ಹೊರಗಡೆ ಏನ್ ಕಚ್ಚಡ ಇದೆ ಕಾಣೋದಿಲ್ಲ. ಭಕ್ತಿಯ ಹೆಸರಿನಲ್ಲಿ ಮನೆಯನ್ನ ಕಚ್ಚಡವಾಗಿ ಇಟ್ಕೊಳ್ಳೋದು ಸ್ವೀಕೃತವಲ್ಲ ಅದು. ಆಗ ಒಂದು ವಿಪತ್ತು ಒದಗಿತು. ಶ್ರೀವಾಸ ಠಾಕೂರರ ಮಗ ಸತ್ತು ಹೋದ.
ಇಬ್ಬರು ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳು ನರ್ತನ ಮಾಡ್ತಾ ಇದ್ದಾರೆ. ಶ್ರೀವಾಸ ಠಾಕೂರರ ಮಗ ತೀರ್ಕೊಂಡ್ಬಿಟ್ಟ. ಆದರೂ ಶ್ರೀವಾಸ ಠಾಕೂರರು ಶೋಕ ಪಡಲಿಲ್ಲ. ಸಾಮಾನ್ಯವಾಗಿ ಭಕ್ತರು ಹೇಳ್ತಾರೆ, ಹೌದು, ಯಾರಾದ್ರೂ ಮನೆಯಲ್ಲಿ ವಯಸ್ಸಾಗಿರೋರಿದ್ರೆ ಅವರು ಹೋಗ್ಬಿಟ್ರೆ ಆಯ್ತು, ಪರವಾಗಿಲ್ಲ. ಆದ್ರೆ ಚಿಕ್ಕ ವಯಸ್ಸಿನವರು ಅವರಿಗೆ ಏನು ತೊಂದರೆ ಆಗ್ಬಾರ್ದು. ಇಲ್ಲಿ ಶ್ರೀವಾಸರ ಮಗ ಸತ್ತು ಹೋದ. ಆದ್ರೂ ಶ್ರೀವಾಸ ಠಾಕೂರರು ಶೋಕ ಪಡಲಿಲ್ಲ. ಅಲ್ಲದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸತ್ತ ಮಗನು ಜ್ಞಾನದ ಬಗ್ಗೆ ಮಾತಾಡುವಂತೆ ಮಾಡಿದರು. ಚೈತನ್ಯ ಮಹಾಪ್ರಭುಗಳು ಸತ್ತ ಮಗನು ಜ್ಞಾನದ ಬಗ್ಗೆ ಮಾತಾಡುವಂತೆ ಮಾಡಿದರು. ಅನಂತರ ಆ ಇಬ್ಬರು ಸಹೋದರರು ಶ್ರೀವಾಸ ಠಾಕೂರರ ಪುತ್ರರಾದರು. ಓಕೆ, ಇದರ ವರ್ಣನೆ ನಾವು ಚೈತನ್ಯ ಭಾಗವತದಲ್ಲಿ ಕೇಳಿದ್ವಿ. ಏನಾಗುತ್ತೆ, ನರ್ತನ ಮಾಡ್ತಿರುವಾಗ ತಕ್ಷಣ ಮಗ ಮೃತನಾಗಿ ಹೋಗ್ತಾನೆ. ಅವಾಗ ಮನೆಯಲ್ಲಿರೋ ಜನರು ಕೂಡ ದುಃಖವನ್ನ ವ್ಯಕ್ತಪಡಿಸಬಾರ್ದು, ಅಳಬಾರ್ದು ಅಂತ ಶ್ರೀವಾಸರು ಹೇಳ್ತಾರೆ ಮನೆಯವರಿಗೆಲ್ಲ. ಯಾಕೆ? ಚೈತನ್ಯ ಮಹಾಪ್ರಭು ನರ್ತನ ಮಾಡ್ತಾ ಇದಾರೆ, ಅವರ ಭಾವ ಪರವಶತೆ, ಅವರು ಅಷ್ಟೊಂದು ಮೈ ಮರೆತು ನರ್ತನ ಮಾಡ್ತಾ ಇದ್ದಾರೆ ಕೃಷ್ಣ ಪ್ರೇಮದಲ್ಲಿ. ಅದು ಅವರಿಗೆ ಯಾವ ರೀತಿಯಲ್ಲೂ ಅವರ ಒಂದು ನರ್ತನ ಅಥವಾ ಅವರ ಭಾವ ಭಂಗವಾಗಬಾರದು ಅನ್ನೋ ಉದ್ದೇಶದಿಂದ ಶ್ರೀವಾಸ ಠಾಕೂರರು ತಮ್ಮ ಪತ್ನಿಗೆ ಮನೆಯಲ್ಲಿರೋ ಇತರ ಜನರಿಗೆ ಎಲ್ಲರಿಗೂ ಹೇಳ್ತಾರೆ, ಸದ್ದು ಬರಬಾರ್ದು, ಅಳೋ ಸದ್ದು ಕೇಳಬಾರ್ದು. ಸೊ ಹಾಗಾಗಿ ಮನೆಯಲ್ಲಿ ಮಗು ಮೃತವಾಗಿದೆ, ಎಲ್ಲರೂ ಶೋಕ ಪಡ್ತಾ ಇದ್ದಾರೆ. ಆದ್ರೆ ಆ ಶೋಕ ಯಾರಿಗೂ ಕೇಳಿಸ್ಲಿಲ್ಲ. ಸ್ವಲ್ಪ ಸಮಯ ಆದ್ಮೇಲೆ ಚೈತನ್ಯ ಮಹಾಪ್ರಭುಗಳು ತಮ್ಮ ನರ್ತನವನ್ನ ನಿಲ್ಲಿಸ್ತಾರೆ. ನರ್ತನವನ್ನ ನಿಲ್ಲಿಸು ಬಾಹ್ಯ ಪ್ರಜ್ಞೆಗೆ ಬರ್ತಾರೆ. ಬಾಹ್ಯ ಪ್ರಜ್ಞೆಗೆ ಬಂದಾಗ ಅವ್ರಿಗೆ ಸರ್ವಜ್ಞರು ಭಗವಾನ್ ಸ್ವಯಂ ಕೃಷ್ಣ ತಕ್ಷಣ ಗೊತ್ತಾಯ್ತು, ಏನೋ ಆಗಬಾರದು ಘಟಿಸಿದೆ ಅಂತ ಕೇಳ್ತಾರೆ ಶ್ರೀವಾಸರನ್ನ. ಏನಾದ್ರು ನಿಮ್ಮ ಮನೇಲಿ ಆಗಬಾರದು ನಡೆದಿದೇನು? ಅವಾಗ ಭಕ್ತರು ಹೇಳ್ತಾರೆ, ಹೌದು, ಶ್ರೀವಾಸ ಠಾಕೂರರ ಮಗ ಪ್ರಾಣವನ್ನ ತೆಚ್ಚಿದ್ದಾನೆ. ಆವಾಗ ಚೈತನ್ಯ ಮಹಾಪ್ರಭುಗಳು ಆ ಮಗನನ್ನ ವಾಪಸ್ ಕರೆಸ್ತಾರೆ. ಆ ಶರೀರದಲ್ಲಿ ಮಗ ವಾಪಸ್ ಬಂದು ಮತ್ತೆ ಈ ಆತ್ಮ ಜ್ಞಾನದ ಬಗ್ಗೆ ಮಾತಾಡ್ತಾರೆ. ಸೊ ಹೀಗೆ ಜ್ಞಾನದ ಬಗ್ಗೆ ಮಾತಾಡುವಂತೆ ಮಾಡಿದರು. ಇಲ್ಲಿ ಭಾವಾರ್ಥದ ಹೇಳ್ತಾರೆ, ಈ ಘಟನೆಯನ್ನು ಶ್ರೀಲ ಭಕ್ತಿ ವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ಹೀಗೆ ವಿವರಿಸಿದ್ದಾರೆ. ಒಂದು ರಾತ್ರಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀವಾಸ ಠಾಕೂರರ ಮನೆಯಲ್ಲಿ ತಮ್ಮ ಭಕ್ತರ ಜೊತೆ ನರ್ತಿಸುತ್ತಿದ್ದಾಗ ಶ್ರೀವಾಸ ಠಾಕೂರರ ಗಂಡು ಮಕ್ಕಳಲ್ಲಿ ಒಬ್ಬ ಸತ್ತು ಹೋದ. ಅವನು ರೋಗದಿಂದ ನರಳುತ್ತಿದ್ದ. ಆದರೆ ಶ್ರೀವಾಸ ಠಾಕೂರರು ಎಷ್ಟು ಸಂಯಮದಿಂದಿದ್ದರು ಎಂದರೆ ಯಾರನ್ನೂ ಅಳುವುದಕ್ಕೂ ಬಿಡಲಿಲ್ಲ. ಮನೆಯಲ್ಲಿ ನಡೆಯುತ್ತಿದ್ದ ಸಂಕೀರ್ತನೆಗೆ ಅಡ್ಡಿ ಆಗಬಾರದೆಂಬುದು ಅವರ ಉದ್ದೇಶವಾಗಿತ್ತು. ಹೀಗಾಗಿ ಯಾವುದೇ ಗೋಳಾಟದ ಶಬ್ದವಿಲ್ಲದೆ ಕೀರ್ತನೆ ಮುಂದುವರಿಯಿತು. ಆದರೆ ಕೀರ್ತನೆ ಮುಗಿದ ಮೇಲೆ ಈ ಘಟನೆಯ ಅರಿವಿದ್ದ ಚೈತನ್ಯ ಮಹಾಪ್ರಭುಗಳು ಈ ಮನೆಯಲ್ಲಿ ಏನೋ ಒಂದು ವಿಪತ್ತು ನಡೆದಿರಬೇಕು ಎಂದು ಹೇಳಿದರು. ಆಗ ಅವರಿಗೆ ಶ್ರೀವಾಸ ಠಾಕೂರರ ಮಗನ ನಿಧನ ವಾರ್ತನೆಯನ್ನು ತಿಳಿಸಿದಾಗ ಅವರು ದುಃಖಿತರಾಗಿ, ಈ ಸುದ್ದಿಯನ್ನು ನನಗೆ ಮುಂಚಿತವಾಗಿ ಏಕೆ ತಿಳಿಸಲಿಲ್ಲ ಎಂದು ಹೇಳಿದರು. ಸತ್ತು ಬಿದ್ದಿದ್ದ ಮಗನ ಬಳಿ ಹೋಗಿ ಅವರು, ಪ್ರೀತಿಯ ಮಗನೇ, ನೀನು ಶ್ರೀವಾಸ ಠಾಕೂರರ ಮನೆ ಬಿಟ್ಟು ಏಕೆ ಹೋಗುತ್ತಿದ್ದೀಯೆ ಎಂದು ಕೇಳಿದರು. ಸತ್ತ ಮಗನು ಕೂಡಲೇ ಉತ್ತರಿಸಿದನು, ಈ ಮನೆಯಲ್ಲಿ ಎಲ್ಲಿಯವರೆಗೆ ನಾನು ಬದುಕಿರಬೇಕೋ ಎಂದು ನನ್ನ ಹಡೆಯಲ್ಲಿ ಬರೆದಿತ್ತೋ ಅಷ್ಟು ದಿನ ನಾನು ಇಲ್ಲಿದ್ದೆ. ಆ ಕಾಲ ಮುಗಿದಿರುವುದರಿಂದ ನಿಮ್ಮ ಆದೇಶದಂತೆ ಚೈತನ್ಯ ಮಹಾಪ್ರಭುಗಳು, ನಿಮ್ಮ ಆದೇಶದಂತೆ ನಾನು ಬೇರೆ ಕಡೆ ಹೋಗುತ್ತಿದ್ದೇನೆ. ನಾನು ನಿಮ್ಮ ನಿತ್ಯ ಸೇವಕ, ನಿಮ್ಮನ್ನು ಅವಲಂಬಿಸಿರುವ ಜೀವಿ. ನಾನು ನಿಮ್ಮ ಅಪೇಕ್ಷೆಯಂತೆ ನಡೆಯಬೇಕು ಅಷ್ಟೇ. ನಿಮ್ಮ ಅಪೇಕ್ಷೆಯನ್ನು ಮೀರಿ ನಾನು ಏನೂ ಮಾಡಲಾರೆ. ನನಗೆ ಅಂತಹ ಶಕ್ತಿ ಇಲ್ಲ. ನೋಡಿ ಹೇಳ್ತಾ ಇರೋದು ಜೀವಿ ಚೈತನ್ಯ ಮಹಾಪ್ರಭುಗೆ, ನಿಮ್ಮ ಇಷ್ಟದ ಪ್ರಕಾರ ನಾನು ನಡ್ಕೋತಾ ಇದ್ದೀನಿ, ನನಗೆ ಅದನ್ನ ಮೀರೋ ಶಕ್ತಿ ಇಲ್ಲ, ಮೀರೋ ಇಚ್ಛೆನೂ ಇರಬಾರ್ದು ನಮಗೆ. ಭಕ್ತಿಯಲ್ಲಿ ಇರುವಂತಹ ಗಂಭೀರವಾಗಿ ತೊಡಗಿರುವಂತಹ ಭಕ್ತರಿಗೆ ಭಗವಂತನ ಪ್ರತಿನಿಧಿಗಳು ಅಂದ್ರೆ ಗುರುಗಳ ಆಜ್ಞೆಗಳನ್ನ ಮೀರೋ ಒಂದು ಯೋಚನೆ ಕೂಡ ಮಾಡಬಾರ್ದು. ಅದು ಗುರುರ ಅವಜ್ಞೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನನಗೆ ನಿಮ್ಮ ಮಾತನ್ನು ಮೀರೋ ಶಕ್ತಿ ಇಲ್ಲ.
ಅದನ್ನ ನಾನು ಮಾಡೋದಕ್ಕೂ ಇಷ್ಟಪಡಲ್ಲ. ಸತ್ತ ಮಗನ ಈ ಮಾತುಗಳನ್ನು ಕೇಳಿ ಶ್ರೀವಾಸ ಠಾಕೂರರ ಮನೆ ಮಂದಿಗಳೆಲ್ಲ ದಿವ್ಯ ಜ್ಞಾನಗಳ್ ಮಂದಿಗೆಲ್ಲ ದಿವ್ಯ ಜ್ಞಾನ ಪ್ರಾಪ್ತವಾಯಿತು. ಹೀಗಾಗಿ ಈ ಶೋಕಕ್ಕೆ ಕಾರಣವೇ ಇರಲಿಲ್ಲ. ಇವಾಗ್ಲೂ ಕೂಡ ನಾವು ನೋಡ್ತೀವಿ, ಭಕ್ತಿಯನ್ನ ಮಾಡ್ತಾ ಇರ್ತಾರೆ ಭಕ್ತರು, ಆದ್ರೆ ಮನೆಯಲ್ಲಿ ಯಾರನ್ನಾದ್ರೂ ಕಳ್ಕೊಂಡ್ರೆ ಅದನ್ನ ಅವರು ಇನ್ನೂ ಸ್ವೀಕಾರ ಮಾಡ್ಕೊಳ್ಳೋ ತಾತ್ವಿಕ ಹಂತಕ್ಕೆ ಬಂದಿಲ್ಲ. ನಾವು ಸುಮ್ನೆ ಇದು ಜ್ಞಾನವನ್ನ ಹೊಂದಿದ್ರೆ ಸಾಲದು. ಓ, ನಾನು ಈ ದೇಹ ಅಲ್ಲ, ನಾನು ಆತ್ಮ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬೇಕು. ದೇಹಕ್ಕೆ ದೇಹದ ಸಂಬಂಧಿತವಾದ ಬೇರೆ ಬೇರೆ ವಿಷಯಗಳು, ಸಂಬಂಧಗಳು, ಇವು ಯಾವಕ್ಕೂ ನಾವು ದುಃಖ ಪಡಬಾರ್ದು, ಶೋಕ ಪಡಬಾರ್ದು. ನಾವು ಈ ದೇಹ ಅಲ್ಲ, ನಾವು ಆತ್ಮ. ಎಷ್ಟು ಸಮಯ ಇರ್ಬೇಕು, ಜವಾಬ್ದಾರಿ ಇದೆಯೋ ಅಷ್ಟರ ತನಕ ನಾವ್ ಇರ್ತೀವಿ. ಆಮೇಲೆ ನಮ್ಮ ಪ್ರಯಾಣವನ್ನ ನಾವು ಮುಂದುವರಿಸ್ತೀವಿ, ಬೇರೆಯವರ ಪ್ರಯಾಣವನ್ನ ಅವರು ಮುಂದುವರಿಸ್ತಾರ ಅಷ್ಟೇ. ಹೌದು, ಆದ್ರೆ ಭಕ್ತರು ಒಂದು ತೀರ್ಕೊಂಡಾಗ ನಮಗೆ ನೋವು ಯಾಕೆ, ಅವರ ಸಂಘ ಸಿಗೋದಿಲ್ಲ ಅಂತ ಅಷ್ಟೇ. ಆದ್ರೆ ದೈಹಿಕವಾದದಲ್ಲ ಅದು. ದೈಹಿಕವಾಗಿ ದೇಹದ ಸಂಬಂಧದ ಆಧಾರದ ಮೇಲೆ ನಾವು ಅಯ್ಯೋ ಹೊಟ್ಟೋದ್ರಲ್ಲ ಅವರು ಅಂತ ಬೇಜಾರು ಮಾಡ್ಕೊಳ್ಳಲ್ಲ. ಅಯ್ಯೋ ಅವರ ಸಂಘ ಮತ್ತೆ ಸಿಗದಿಲ್ವಲ್ಲ ಅನ್ನೋ ಕಾರಣ ನಾವು ಬೇಸರ ಪಡ್ಬೋದು. ಇಲ್ಲ ಅಂದ್ರೆ ದುಃಖ ಪಡೋದಕ್ಕೆ ಕಾರಣನೇ ಇಲ್ಲ. ನಿಜವಾಗ್ಲೂ ವೈಷ್ಣವರ ತಿರೋಭಾವ ಅಂದ್ರೆ ಅದೊಂದು ಬಹಳ ಶ್ರೇಷ್ಠ ಘಟನೆ. ಯಾಕಂದ್ರೆ ಅವರು ಭಗವಂತನ ಸೇವೆಯಲ್ಲಿ, ಸನಾತನ ಸೇವೆಗೆ ಅವರು ಭಗವಂತ ಧಾಮಕ್ಕೆ ಹಿಂದಿರುಗಿರುತ್ತಾರೆ. ಸಂತೋಷದ ವಿಷಯ. ಯಾಕೆ ವೈಷ್ಣವರು ಕಣ್ಮರೆ ಆದಾಗ ಹಾಡ್ತಾರೆ, ಓಹೇ ವೈಷ್ಣವ ಠಾಕೂರ ದಯರ ಸಾಗರ. ವೈಷ್ಣವರ ಗುಣಗಾನ ಆಗತ್ತೆ. ಅವರು ಒಂದ್ ಕಡೆ ದುಃಖ, ಅಗಲಿಕೆ, ಸಂಘ ಸಿಗೋದಿಲ್ಲ, ಇನ್ನೊಂದ್ ಕಡೆ ಸಂತೋಷ. ಆದ್ರೆ ಬೇರೆ ಮನೆಯಲ್ಲಿರೋ ಬೇರೆ ಜನರು, ಅವರು ಭಕ್ತರಲ್ಲ ಅಥವಾ ಸಂಬಂಧಿಕರು ಎಲ್ಲ ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು. ಈ ದಿವ್ಯ ಜ್ಞಾನದ ಬಗ್ಗೆ ಭಗವದ್ಗೀತೆಯಲ್ಲಿ 2.13 ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ಮುಹ್ಯತಿ. ಯಾರಾದರೂ ಒಬ್ರು ಸತ್ತರೆ ಆತ ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತಾನೆ. ಆದ ಕಾರಣ ಸ್ಥಿತಪ್ರಜ್ಞರು ದುಃಖ ಪಡುವುದಿಲ್ಲ. ಮೃತ ಬಾಲಕ ಹಾಗೂ ಶ್ರೀ ಚೈತನ್ಯ ಮಹಾಪ್ರಭುಗಳ ನಡುವೆ ಸಂಭಾಷಣೆ ಆದ ನಂತರ ಅಂತ್ಯ ಸಂಸ್ಕಾರಗಳನ್ನು ಮಾಡಿದರು. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀವಾಸ ಠಾಕೂರರಿಗೆ ಹೀಗೆ ಭರವಸೆ ಕೊಟ್ಟರು. ನೀವು ಒಬ್ಬ ಮಗನನ್ನು ಕಳೆದುಕೊಂಡಿದ್ದೀರಿ, ಆದರೆ ನಿತ್ಯಾನಂದ ಪ್ರಭು ಮತ್ತು ನಾನು ನಿಮ್ಮ ಶಾಶ್ವತ ಪುತ್ರರು. ನಾವು ಎಂದೂ ನಿಮ್ಮ ಸಹವಾಸ ಬಿಡಲು ಸಾಧ್ಯವಿಲ್ಲ. ಇದು ಕೃಷ್ಣನ ಜೊತೆಯ ದಿವ್ಯ ಸಂಬಂಧದ ಒಂದು ನಿದರ್ಶನ. ನಮಗೆ ಕೃಷ್ಣನೊಂದಿಗೆ ಅವನ ಸೇವಕರಾಗಿ, ಮಿತ್ರರಾಗಿ, ಪಿತರಾಗಿ, ಪುತ್ರರಾಗಿ, ದಾಂಪತ್ಯ ಪ್ರೇಮಿಗಳಾಗಿ ಶಾಶ್ವತವಾದ ದಿವ್ಯ ಸಂಬಂಧಗಳಿವೆ. ಅದೇ ಸಂಬಂಧಗಳು ಈ ಭೌತ ಜಗತ್ತಿನಲ್ಲಿ ವಿಕೃತವಾಗಿ ಪ್ರತಿಬಿಂಬಿತವಾದಾಗ ಪುತ್ರರು, ಪಿತರು, ಮಿತ್ರರು, ಪ್ರೇಮಿಗಳು, ಇತರರ ಒಡೆಯರು ಅಥವಾ ಸೇವಕರು ಮೊದಲಾದ ಸಂಬಂಧಗಳಾಗುತ್ತವೆ. ಆದರೆ ಈ ಸಂಬಂಧಗಳೆಲ್ಲವೂ ಒಂದು ನಿರ್ದಿಷ್ಟ ಅವಧಿಯೊಳಗೆ ಕೊನೆಗಾಣುವಂತಹವು. ನಾವು ಕೃಷ್ಣನಿಗೆ ನಮ್ಮ ಸಂಬಂಧವನ್ನು ಪುನರುಜ್ಜೀವಿತಗೊಳಿಸಿದರೆ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ನಮ್ಮ ನಿತ್ಯ ಸಂಬಂಧವು ದುಃಖಕ್ಕೆಡೆ ಕೊಡಲು ಮುರಿದು ಬೀಳುವುದಿಲ್ಲ. ನಮಗೆ ಭಗವಂತನೊಂದಿಗೆ ಶಾಶ್ವತ ಸಂಬಂಧ ಇದೆ. ಇದನ್ನ ರಸ ಅಂತ ಕರಿತೀವಿ. ಆ ಶಾಶ್ವತವಾದ ಸಂಬಂಧವನ್ನ ನಾವು ಪುನರ್ಜಾಗೃತಗೊಳಿಸ್ಕೊಳ್ಬೇಕು. ಅದರ ಆಸಕ್ತಿ ಇಲ್ಲ ಅಂದ್ರೆ ನಾವು ಭೌತಿಕವಾದ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದ್ರಲ್ಲಿ ತೊಡಗ್ಬಿಡ್ತೀವಿ. ಭಗವಂತನ ಜೊತೆಗೆ ಸೇವಕರು, ಭಗವಂತ ಸ್ವಾಮಿ, ನಾನು ಸೇವಕ. ಅದು ಆಗ್ಲಿಲ್ವಾ, ಇಲ್ಲಿ ನಾನು ಸ್ವಾಮಿ ಆಗಕ್ಕೆ ಪ್ರಯತ್ನ ಮಾಡ್ತೀನಿ, ಇನ್ನೊಬ್ಬನ ಸೇವಕನಾಗಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಭಗವಂತನ ಜೊತೆಗೆ ಸಖ್ಯ ಸಂಘ ಸಂಬಂಧ ಅದಿಲ್ವಾ, ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಸ್ನೇಹಿತರನ್ನ ಮಾಡ್ಕೋತೀವಿ. ಸೊ ಹೀಗೆ ಆ ಶಾಶ್ವತ ಸಂಬಂಧ
ಇಲ್ದೇ ಇರುವಾಗ, ಅಥವಾ ಅದರ ಬಗ್ಗೆ ನಮಗೆ ಅಷ್ಟು ಕಾಳಜಿ ಇಲ್ಲದೆ ಇರುವಾಗ, ಭೌತಿಕ ಜಗತ್ತಿನ ಸಂಬಂಧಗಳು ನಮಗೆ ಪ್ರಮುಖವಾಗೋಗುತ್ತವೆ. ಆದ್ರೆ ನಾವು ತಿಳ್ಕೋಬೇಕು, ಭೌತಿಕ ಜಗತ್ತಿನ ಸಂಬಂಧಗಳು ನಮಗೆ ದುಃಖಕ್ಕೆ ಕಾರಣ, ಭಗವಂತನೊಂದಿಗಿನ ಸಂಬಂಧ ನಮಗೆ ಸುಖಕ್ಕೆ ಕಾರಣ. ಹಾಗಾಗಿ ಯಾವ ಸಂಬಂಧ ನಮಗೆ ಮುಖ್ಯ ಅನ್ನೋದು ನಾವು ನಿರ್ಧಾರ ಮಾಡ್ಕೋಬೇಕು. ಆದ್ರೆ ಈ ಸಂಬಂಧಗಳೆಲ್ಲವೂ ಒಂದು ನಿರ್ದಿಷ್ಟ ಅವಧಿಯೊಳಗೆ ಕೊನೆಗಾಣುತ್ತವೆ, ಯಾವುದು ಶಾಶ್ವತವಾಗಿರೋಕ್ಕಾಗಲ್ಲ. ಹ್ಮ್ ಹಾಗಾಗಿ ಭಗವಂತನ ಜೊತೆಗಿನ ನಮ್ಮ ಸಂಬಂಧವನ್ನ ನಾವು ಪುನರುಜ್ಜೀತ ಜಾಗೃತಗೊಳಿಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ಬೇಕು ಹೊರತು, ಈ ಭೌತಿಕ ಸಂಬಂಧಗಳ ಮೇಲೆ ನಾವು ಅದಕ್ಕೆ ಹೆಚ್ಚು ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಅಥವಾ ಅದಕ್ಕೆ ಅಷ್ಟೊಂದು ನಾವು ಭಗವಂತನೊಂದಿಗಿನ ಸಂಬಂಧಕ್ಕೆ ಕೊಡಬೇಕಾಗಿರೋ ಅಷ್ಟು ಒಂದು ಪ್ರಾಮುಖ್ಯತೆಯನ್ನ ಇದಕ್ಕೆ ಕೊಡಬಾರ್ದು. ಎಷ್ಟೊಂದ್ ಜನ ಈ ಸಂಬಂಧಗಳ ಕಾರಣವಾಗಿ ಆ ಸಂಬಂಧವನ್ನ ತ್ಯಜಿಸ್ಬಿಡ್ತಾರೆ, ಭಗವಂತನೊಂದಿಗಿನ ಸಂಬಂಧವನ್ನ ಹಿಂದಕ್ಕೆ ಹಾಕ್ಬಿಡ್ತಾರೆ. ಅದು ಮಾಡಬಾರ್ದು. ಅದಕ್ಕೆ ಚೈತನ್ಯ ಭಗವದ್ಗೀತೆಯಲ್ಲಿ ಕೃಷ್ಣ ರೂಪ ಗೋಸ್ವಾಮಿ ಅವರು ಹರಿಭಕ್ತಿ ವಿಲಾಸದಲ್ಲಿ ಹೇಳ್ತಾರೆ, ಶರಣಾಗತಿ ಅನುಕೂಲ್ಯಸ ಸಂಕಲ್ಪ ಪ್ರಾತಿಕೂಲ್ಯಸ ವರ್ಜನ. ಭಕ್ತಿಗೆ ಯಾವುದು ಅನುಕೂಲಕರವಾಗಿರುತ್ತೋ ಅದನ್ನ ಮಾಡ್ಬೇಕು, ಪ್ರತಿಕೂಲಕರವಾಗಿರೋದನ್ನ ಬಿಡ್ಬೇಕು. ಅನಾವಶ್ಯಕವಾಗಿ ಅಧಿಕವಾಗಿ ದೈಹಿಕ ಸಂಬಂಧಗಳ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸೋದು ಕೃಷ್ಣ ಪ್ರಜ್ಞೆಗೆ ಅದು ಅನುಕೂಲವಲ್ಲ. ಮನೆಯಲ್ಲಿ ಇರೋ ಸಂಬಂಧಗಳು ಎಲ್ಲವನ್ನು ಕೂಡ, ಮಕ್ಕಳು ತಂದೆ ತಾಯಿಯಂದಿರ ನಡುವೆ ಇರೋ ಸಂಬಂಧ, ಪತಿ ಪತ್ನಿಯರ ನಡುವೆ ಸಂಬಂಧ, ಅತ್ತೆ ಮಾವ, ತಂದೆ ತಾಯಿ ಮಕ್ಕಳ ನಡುವೆ, ಎಲ್ಲಾ ಸಂಬಂಧಿಗಳು ಕೃಷ್ಣ ಪ್ರಜ್ಞೆಯ ಆಧಾರದ ಮೇಲೆ ಇರ್ಬೇಕು. ಆಗ ಎಲ್ಲವೂ ಆಧ್ಯಾತ್ಮಿಕ ಸ್ತರದಲ್ಲಿ ನಡೆಯುತ್ತೆ, ಎಲ್ಲವೂ ಆಧ್ಯಾತ್ಮಿಕ ಸ್ತರದಲ್ಲಿ ನಡೆಯುತ್ತೆ. ಅದು ಬಹಳ ಮುಖ್ಯ. ಅನಂತರ ಚೈತನ್ಯ ಮಹಾಪ್ರಭುಗಳು ತಮ್ಮ ಎಲ್ಲಾ ಭಕ್ತರಿಗೂ ಧಾರಾಳವಾಗಿ ಆಶೀರ್ವಾದ ಮಾಡಿದರು. ತಾವು ತಿಂದು ಉಳಿದ ಆಹಾರವನ್ನು ನಾರಾಯಣಿಗೆ ಕೊಟ್ಟು ಆಕೆಯ ಮೇಲೆ ವಿಶೇಷ ಗೌರವ ತೋರಿದರು. ನಾರಾಯಣಿ ಶ್ರೀವಾಸ ಠಾಕೂರರ ಸೋದರ ಸೊಸೆ. ಆಮೇಲೆ ಆಕೆ ಶ್ರೀಲಾ ಬೃಂದಾವನದಾಸ ಠಾಕೂರರ ತಾಯಿಯಾದಳು. ಈ ಸಂಬಂಧದಲ್ಲಿ ಸಹಜಿಯರು ದುರುದ್ದೇಶದಿಂದ ಶ್ರೀ ಬೃಂದಾವನದಾಸ ಠಾಕೂರರ ತಾಯಿ. ಬೃಂದಾವನದಾಸ ಠಾಕೂರರು ಅಂದ್ರೆ ಈ ಚೈತನ್ಯ ಭಾಗವತವನ್ನ ಯಾರು ಬರ್ದಿದ್ರು ಅವರು, ಬೃಂದಾವನದಾಸ ಠಾಕೂರ್ ಅವರ ತಾಯಿ. ಇವರು ಶ್ರೀವಾಸ ಠಾಕೂರರವರ ಸೋದರ ಸೊಸೆ. ಶ್ರೀವಾಸ ಠಾಕೂರರ ಬಟ್ಟೆ ಹೊಲಿಯುತ್ತಿದ್ದ, ಇದು ಕೇಳಿ ಎಷ್ಟು ಅದ್ಭುತವಾದದ್ದು, ಬಟ್ಟೆ ಹೊಲಿಯುತ್ತಿದ್ದ ಮಾಂಸಾಹಾರಿಯಾದ ಒಬ್ಬ ದರ್ಜಿ ಇದ್ದ. ಪ್ರಭುಗಳು ಅವನ ಬಗ್ಗೆ ಕೃಪೆ ತೋರಿ ಅವನಿಗೆ ತಮ್ಮ ನಿಜ ರೂಪವನ್ನು ತೋರಿಸಿದ್ರು. ಯಾಕೆ ಕೃಪೆ ತೋರಿದ್ರು? ಯಾಕಂದ್ರೆ ಅವನು ಶ್ರೀವಾಸ ಠಾಕೂರರಿಗೆ ಬಟ್ಟೆ ಹೊಲಿತಾ ಇದ್ದ. ಭಗವಂತನ ಭಕ್ತರ ಸೇವೆಯಲ್ಲಿ ಯಾರು ತೊಡಗಿದ್ರು ಕೂಡ ಭಗವಂತ ಅವರಿಗೂ ಕೂಡ ಕೃಪೆಯನ್ನ ಕೊಟ್ಟು ಬಿಡ್ತಾನೆ. ಭಗವಂತ ಅವ್ರಿಗೂ ಕೃಪೆಯನ್ನ ಕೊಡ್ತಾನೆ, ಯಾರನ್ನು ಬಿಡೋದಿಲ್ಲ. ಇನ್ನು ಭಕ್ತರ ಬಗ್ಗೆ ಎಂತಹ ಸ್ಥಾನ ಇರಬೇಕು ನೋಡಿ ಈ ಭಕ್ತರದು. ಶ್ರೀವಾಸ ಠಾಕೂರರ ಸ್ಥಾನ ಏನು? ಅವರಿಗೆ ಬಟ್ಟೆ ಹೊಲಿತಾ ಇದ್ದಂತಹ ಮಾಂಸಾಹಾರಿಯಾದ ದರ್ಜಿ, ಅವನಿಗೂ ಚೈತನ್ಯ ಮಹಾಪ್ರಭುಗಳು ವಿಶೇಷ ಕೃಪೆಯನ್ನು ಕೊಟ್ಬಿಡ್ತಾರೆ. ನಾನು ನೋಡಿದೆ ಎಂದು ಹೇಳುತ್ತಾ ಹುಚ್ಚನಂತೆ ಪ್ರೇಮಾತಿಶಯದಿಂದ ಕುಣಿಯುತ್ತಾ ಆತ ಮೊದಲನೇ ದರ್ಜೆಯ ವೈಷ್ಣವನಾದ. ದರ್ಜಿಯಿಂದ ಮೊದಲನೆಯ ದರ್ಜೆಯ ವೈಷ್ಣವನಾದ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಅವನಿಗೆ ತಮ್ಮ ನಿಜ ರೂಪವನ್ನು ತೋರಿಸ್ತಾರೆ. ಅದಕ್ಕೆ ಇಲ್ಲಿ ಅವನು ಟೇಲರು ನಾನ್ ನೋಡ್ದೆ ಏನು? ಭಗವಂತನ ನೋಡ್ದೆ ನಾನು. ಭಗವಂತ ನೋಡೋ ಭಾಗ್ಯ ಸಿಕ್ಬಿಡ್ತು ಯಾರಿಗೆ? ಅವನ ಬಟ್ಟೆಗಳನ್ನ ಹೊಲಿತಾ ಇದ್ದವನಿಗೆ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಹೇಗಾದ್ರೂ ಮಾಡಿ ಜನರನ್ನ ನೇರವಾಗಿ ಆಗ್ಲಿ ಪರೋಕ್ಷವಾಗಿ ಆಗ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಇವಾಗ ನಾವೆಲ್ಲ ಶ್ರದ್ಧಾ ಭಕ್ತಿಗಳಿಂದ ಭಕ್ತಿಯನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ.
ನಮಗೆ ಯಾರಾದ್ರೂ ಯಾವುದೇ ರೀತಿಯಲ್ಲಿ ಸ್ವಲ್ಪ ಅನುಕೂಲವನ್ನ ಮಾಡಿದ್ರೆ, ಉದಾಹರಣೆಗೆ ನಾವು ಇದೆ ಬಟ್ಟೆ ಹೊಲಿಯೋನು, ಅಥವಾ ಅವರಿಗೆ ಒಂದ್ ಸ್ವಲ್ಪ ನಮ್ಮ ಆ ಒಂದು ಕೆಲಸದಲ್ಲಿ ತೊಡಗಿದ್ರೆ ಅದನ್ನ ಸೇವೆಯಾಗಿ ನಾವು ಪರಿವರ್ತಿಸಬಹುದು. ಹೇಗೆ ಒಂದು ಯಾವ್ದೋ ಒಂದು ಸ್ವಲ್ಪ ಕಡಿಮೆ ತಗೊಳಪ್ಪ, ಇದು ದೇವರ ಸೇವೆಗೆ ಹೋಗುತ್ತೆ, ಈ ರೀತಿ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಅಥವಾ ಅವನ ಹೇಗೋ ನೇರವಾಗಿಯಾಗಲಿ ಪರೋಕ್ಷವಾಗಿ ಆಗ್ಲಿ ಆ ವ್ಯಕ್ತಿಗಳನ್ನ ಭಗವಂತನ ಭಕ್ತಿಯಲ್ಲಿ ತೊಡಗಿಸ್ಬೇಕು. ಯಾವೆಲ್ಲ ದೇವಸ್ಥಾನಕ್ಕೆ ಕರಿಬೇಕು, ಪ್ರಸಾದ ಕೊಡ್ಬೇಕು. ನಮ್ಮ ಸಂಪರ್ಕಕ್ಕೆ ಬರೋ ಎಲ್ಲರನ್ನೂ ಕೂಡ ನಾವು ಹೇಗಾದ್ರೂ ಕೃಷ್ಣ ಪ್ರಜ್ಞೆಗೆ ತರ್ಬೇಕು. ಯಾಕಂದ್ರೆ ಅವ್ರಿಗೂ ಕೃಪೆ ಸಿಗ್ಬೇಕು ಅಂತಿಮವಾಗಿ. ಭಕ್ತರ ಸಂಪರ್ಕದಲ್ಲಿ ಯಾರು ಇದ್ದಾರೆ ಅಂದ್ರೆ ಭಕ್ತರಿಗೆ ಮಾತ್ರ ಕೃಪೆ ಸಿಗೋದಲ್ಲ, ಭಕ್ತರ ಸಂಪರ್ಕದಲ್ಲಿರೋ ಜನರಿಗೂ ಕೂಡ ಕೃಪೆ ಸಿಗ್ಬೇಕು. ಭಾವಾವೇಶದಲ್ಲಿ ಪ್ರಭುಗಳು ತಮ್ಮ ಕೊಳಲನ್ನು ಕೊಡಬೇಕೆಂದು ಶ್ರೀವಾಸ ಠಾಕೂರರನ್ನು ಕೇಳಿದರು. ಶ್ರೀವಾಸ ಠಾಕೂರರು ಹೇಳಿದರು, ನಿಮ್ಮ ಕೊಳಲನ್ನು ಗೋಪಿಯರು ಕತ್ತುಕೊಂಡು ಹೋಗಿದ್ದಾರೆ. ಯಾವುದೋ ಈ ಪ್ರತಿನಿತ್ಯ ಸಂಕೀರ್ತನೆ ಆಗ್ತಾ ಇದ್ದಾಗ ಚೈತನ್ಯ ಮಹಾಪ್ರಭುಗಳಿಗೆ ಒಂದೊಂದಿನ ಒಂದೊಂದು ಭಾವಕ್ಕೆ ಹೊರಟೋಗ್ತಾ ಇದ್ರು. ಸೊ ಒಂದು ದಿನದ ಭಾವದಲ್ಲಿ ಅವರು ಶ್ರೀವಾಸರಿಗೆ ಹೇಳ್ತಾ ಇದ್ದಾರೆ, ನನ್ನ ಕೊಳಲನ್ನು ಕೊಡು, ನನ್ನ ಕೊಳಲನ್ನು ಕೊಡು ಅಂತ ಕೇಳಿದಾಗ ಶ್ರೀವಾಸ ಠಾಕೂರರು ಏನುತ್ತರ ಕೊಡ್ತಾ ಇದಾರೆ, ನಿಮ್ಮ ಕೊಳಲನ್ನು ಗೋಪಿಯರು ಕತ್ಕೊಂಡು ಹೋದ್ರು. ಈ ಉತ್ತರವನ್ನು ಕೇಳಿ ಪ್ರಭುಗಳು ರಾಗ ಪರವಶತೆಯಲ್ಲಿ ಹೇಳಿದರು, ಮಾತು ಮುಂದುವರಿಸಿ. ಆಗ ಶ್ರೀವಾಸರು ಶ್ರೀ ವೃಂದಾವನದ ಲೀಲೆಗಳ ದಿವ್ಯ ರಸವನ್ನು ವಿವರಿಸಿದರು. ಸೊ ಇದು ಈ ರೀತಿಯಲ್ಲಿ ಇದನ್ನ ನಾವು ಅಂತ್ಯಲೀಲೆಯಲ್ಲಿ ಓದ್ತೀವಿ. ಎಷ್ಟು ನಮಗೆ ಅರ್ಥ ಆಗತ್ತೆ ಅವಾಗ ನನಗೆ ಗೊತ್ತಿಲ್ಲ. ಓದೋದಂತೂ ಓದೋಣ. ಇವಾಗ ಆದಿಲೀಲಾ ಮುಗಿಯತ್ತೆ, ಆಮೇಲೆ ಮಧ್ಯಲೀಲಾ, ಆಮೇಲೆ ಅಂತ್ಯಲೀಲಾ. ಹೆಚ್ಚು ಕಡಿಮೆ ಚೈತನ್ಯ ಮಹಾಪ್ರಭುಗಳು ಆ ಅಂತ್ಯಲೀಲೆಯಲ್ಲಿ ಪ್ರತಿದಿನ ಇಂತಹ ಆಳವಾದ ಭಾವಪರವಶತೆಯ ಹಂತಕ್ಕೆ ಹೊರಟೋಗ್ಬಿಡ್ತಾ ಇದ್ರು. ಸುಮ್ಮನೆ ಅವರಿಗೆ ಕೊಳಲಿನ ಬಗ್ಗೆ ಕೇಳಿದ್ರು. ಶ್ರೀವಾಸರು ಹೇಳ್ತಾರೆ, ಗೋಪಿಯರು ಕೊಳಲನ್ನ ಕದ್ಬಿಟ್ರು. ಚೈತನ್ಯ ಮಹಾಪ್ರಭುಗಳು ತಕ್ಷಣ ಆ ಸನ್ನಿವೇಶದಲ್ಲಿ ಮುಳುಗೋಗ್ಬಿಡ್ತಾ ಇದ್ರು. ಆಗ ಭಕ್ತರು ಏನು ಮಾಡ್ತಾ ಇದ್ರು, ಆ ಭಾಗವತದಿಂದ ಆ ಒಂದು ಲೀಲೆಗೆ ಸಂಬಂಧಿತವಾದ ಶ್ಲೋಕಗಳನ್ನ ಉಚ್ಚಾರ ಮಾಡ್ತಾ ಇದ್ರು. ಅವಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಮುಂದುವರಿಸಿ, ಇನ್ನೂ ಹೇಳಿ, ಕಥೆಯನ್ನ ಮುಂದುವರಿಸಿ, ಆಮೇಲೆ ಏನಾಯ್ತು. ಆಗ ಶ್ರೀವಾಸರು ವೃಂದಾವನದ ಲೀಲೆಗಳ ದಿವ್ಯ ರಸವನ್ನು ವಿವರಿಸಿದರು. ಆರಂಭದಲ್ಲಿ ಶ್ರೀವಾಸ ಠಾಕೂರರು ವೃಂದಾವನದ ಲೀಲೆಗಳ ದಿವ್ಯ ಮಾಧುರ್ಯವನ್ನು ವರ್ಣಿಸಿದರು. ಇದನ್ನು ಕೇಳಿ ಪ್ರಭುಗಳ ಹೃದಯದಲ್ಲಿ ಆನಂದಾತಿರೇಕವಾಯಿತು. ಯಾಕಂದ್ರೆ ಈ ದಿವ್ಯ ಲೀಲೆ, ಈ ವೃಂದಾವನದ ಲೀಲೆಗಳ ದಿವ್ಯ ಮಾಧುರ್ಯ ಮಧುರಾಧಿಪತೇರಖಿಲಂ ಮಧುರಂ. ಕೃಷ್ಣನ ಸರ್ವಸ್ವವು ಕೂಡ ಮಧುರವಾದದ್ದು. ಅವನ ಲೀಲೆಗಳು ಎಲ್ಲವೂ, ವಿಶೇಷವಾಗಿ ವೃಂದಾವನದ ಲೀಲೆಗಳು ಬಹಳ ಸೊಗಸಾದವು. ವೃಂದಾವನದ ಲೀಲೆಯಲ್ಲಿ, ಮಥುರಾ ದ್ವಾರಕೆಯ ಲೀಲೆಗಳಲ್ಲಿ ಕೃಷ್ಣ ಸ್ವಲ್ಪ ರಾಜಮನೆತನ, ಐಶ್ವರ್ಯ, ಇದು ಅದು. ಆದ್ರೆ ವೃಂದಾವನದಲ್ಲಿ ಕೇವಲ ಮಾಧುರ್ಯ ಅಷ್ಟೇ, ಸಿಹಿಯಾದ ಸಂಬಂಧಗಳು, ಸಿಹಿಯಾದ ಲೀಲೆಗಳು. ಅದಕ್ಕೆ ಕೃಷ್ಣ ವೃಂದಾವನದಿಂದ ಹೋಗೋ ತನಕ 11ನೇ ವಯಸ್ಸಿನಲ್ಲಿ ಕೃಷ್ಣ ವೃಂದಾವನವನ್ನು ಬಿಟ್ಟು ಅಕ್ರೂರನ ಜೊತೆ ಹೋಗ್ತಾನೆ, ಕೃಷ್ಣ ಬಲರಾಮರು. ಅಲ್ಲಿಗೆ ಹೆಚ್ಚು ಕಡಿಮೆ ವೃಂದಾವನ ಲೀಲೆ ನಿಲ್ಲುತ್ತೆ, ಹೆಚ್ಚು ಕಡಿಮೆ. ಆಮೇಲೆ ತಿರ್ಗಾ ಇನ್ನೊಂದ್ಸತಿ ಉದ್ಧವ ಬರ್ತಾನೆ, ಆಮೇಲೆ ಬಲರಾಮ ಬರ್ತಾನೆ, ಆಮೇಲೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಭೇಟಿ ಮಾಡ್ತಾರೆ. ಆದ್ರೆ ಅಲ್ಲಿ ಒಂದು ಚೂರು ಸನ್ನಿವೇಶಗಳು, ಹೆಚ್ಚು ಕಡಿಮೆ ಆ 39ನೇ ಅಧ್ಯಾಯಕ್ಕೆ ಮುಗಿದೋಗ್ಬಿಡುತ್ತೆ ವೃಂದಾವನ ಲೀಲೆ. ನನಗೆ ಭಾಗವತ ಓದ್ತಿರುವಾಗ ಆ 39ನೇ ಅಧ್ಯಾಯ ಆದ್ಮೇಲೆ ಮುಂದುವರ್ಸಕ್ಕೆ ಮನ್ಸು ಬರಲ್ಲ. ದ್ವಾರಕೆಯ ಲೀಲೆಗಳು ಇವೆ. ದ್ವಾರಕೆಯಲ್ಲಿ ಕೃಷ್ಣ ರಾಜ ಅಥವಾ ಮಥುರೆಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಅರೆ ಗೋಪಾಲ ಚಂಪು ಅಂತ ಗ್ರಂಥ ಇದೆ, ಜೀವ ಗೋಸ್ವಾಮಿ ಅವರು ಬರ್ದಿರೋದು. ಅದರಲ್ಲಿ
ಕೃಷ್ಣ ದ್ವಾರಕೆಯಲ್ಲಿ, ಮಥುರೆಯಲ್ಲಿ, ದ್ವಾರಕೆಯಲ್ಲೂ ಇದ್ದಾಗ ಎಷ್ಟು ಆ ಒಂದು ವಿರಹ ವೇದನೆಯನ್ನ, ತನ್ನ ವೃಂದಾವನದ ಭಕ್ತರಿಂದ ದೂರವಿರೋದ ವೇದನೆಯನ್ನ ಅವನು ಹೇಗೆ ಸಹಿಸ್ಕೊಳ್ಳದೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವನಿಗ ನೋವು. ಹ್ಮ್ ಅವನು ಬಲರಾಮನನ್ನ ಕೇಳ್ತಾನೆ, ಬಲರಾಮ ಅಣ್ಣ, ನಾನು ಯಾಕೆ ಇಲ್ಲಿ ಇದ್ಕೊಂಡು ಇಷ್ಟೊಂದು ಕಷ್ಟವನ್ನ ಅನುಭವಿಸ್ಬೇಕು? ಯಾರು? ಭಗವಂತ, ಸ್ವಯಂ ಭಗವಂತ ಹೇಳ್ತಾ ಇದ್ದಾನೆ, ನಾನ್ ಯಾಕೆ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ? ನನಗ್ ವೃಂದಾವನಕ್ಕೆ ಹೋಗ್ಬೇಕು, ನಾನು ಯಾಕೆ ಇಲ್ಲಿ ದ್ವಾರಕೆಯಲ್ಲಿದ್ದೀನಿ, ನಾನು ಯಾಕೆ ಇಲ್ಲಿ ಮಥುರೆಯಲ್ಲಿದ್ದೀನಿ? ಯಾಕಂದ್ರೆ ಕೃಷ್ಣನಿಗೆ ಎಲ್ಲಕ್ಕಿಂತ ಪ್ರಿಯರಾದ ಭಕ್ತರು ವೃಂದಾವನದ ನಿವಾಸಿ. ಹ್ಮ್ ಹಾಗಾಗಿ ನಮ್ಮ ಗೌಡಿಯ ವೈಷ್ಣವ ಈ ಒಂದು ಇಸ್ಕಾನ್ ನಲ್ಲಿ ನಮ್ಮ ಧ್ಯೇಯ ಈ ವೃಂದಾವನ ನಿವಾಸಿಗಳಲ್ಲಿ ಒಬ್ಬರಾಗಬೇಕು ಅಂತ. ಅದು ನಮ್ಮ ಧ್ಯೇಯ. ಅದರಲ್ಲಿ ಬೇರೆ ಬೇರೆ ರಸಗಳು, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಇದೆಲ್ಲದರ ಬಗ್ಗೆ ಸ್ವಲ್ಪ ನಾವು ಗಮನ ಕೊಡ್ಬೇಕು. ಜ್ಞಾನವನ್ನಾದ್ರೂ ತಿಳ್ಕೋಬೇಕು, ಏನಿದೆ, ಯಾವುದರಿಂದ ನಾನು ಆಕರ್ಷಿತನಾಗ್ತಾ ಇದ್ದೀನಿ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಕಾಳಜಿ ತೋರ್ಬೇಕು. ಆದ್ರೆ ಹೆಚ್ಚು ಕಡಿಮೆ ಭಕ್ತರು ನಾನು ದೇಹ ಅಲ್ಲ, ಆತ್ಮದ ಸ್ತರದಲ್ಲೇ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ ಬಹಳ ಬಹಳ ವರ್ಷಗಳು. ಅದೆಲ್ಲವನ್ನ ಮೀರ್ಬೇಕು, ಅದನ್ನ ಬೇಗ ಮೀರ್ಬೇಕು. ಅದಕ್ಕೆ ಅನರ್ಥ ನಿವೃತ್ತಿ ಅನ್ನೋದು. ಅನರ್ಥಗಳೆಲ್ಲ ನಿವೃತ್ತಿಯನ್ನ ಹೊಂದಾದ್ಮೇಲೆ ಆಮೇಲೆ ನಾವು ನಿಷ್ಠೆಯ ಹಂತಕ್ಕೆ ಬರ್ತೀವಿ. ಅದು ಬ್ರಹ್ಮಭೂತ. ಬ್ರಹ್ಮಭೂತ ಅಂದ್ರೆ ಇನ್ನು ನಾವು ನಮ್ಮ ದೇಹಕ್ಕೆ ಸಂಬಂಧಿತವಾಗಿರೋ ವಿಷಯಗಳಿಂದ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಬ್ರಹ್ಮಭೂತ ಹಂತ, ಅದು ನಿಷ್ಠೆಯ ಹಂತ. ಅದಾದ್ಮೇಲೆ ನಮ್ಮ ನಿಜವಾದ ಭಕ್ತಿ ಶುರು ಆಗೋದು, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂತ. ಆದ್ರೆ ಅದಕ್ಕೆ ಈ ದೇಹದ ಮೇಲೆ, ದೇಹದ ಮಟ್ಟದ ವಿಷಯಗಳ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಎಷ್ಟೊಂದ್ ಜನ ಭಕ್ತರು ಅವರು ಎಲ್ಲಾ ತರ ಮಹಾ ಸೇವೆ ಮಾಡ್ತಾರೆ, ಆದ್ರೆ ಮಕ್ಕಳ ಮೇಲೆ ವ್ಯಾಮೋಹ, ಮನೆಯಲ್ಲಿ ಪತಿಯ ಮೇಲೆ ವ್ಯಾಮೋಹ ಅದು ಪ್ರೀತಿ ಅಂತ ಹೇಳ್ತೀವಿ, ಆದ್ರೆ ನಮಗೆ ವೈಷ್ಣವರ ತರ ನಾವು ಪ್ರೀತಿಯನ್ನ ಮಾಡ್ತಾ ಇದೀವ? ಅವರ ಸೇವೆಯನ್ನ ಮಾಡ್ಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ನಾವು ಇರ್ತಾ ಇದೀವ, ಅಥವಾ ನಮಗೆ ಬೇಕಾಗದ ರೀತಿಯಲ್ಲಿ ಅವ್ರು ಇರ್ಬೇಕು ಅಂತ ನೋಡ್ತಾ ಇದೀವ? ನಮಗೆ ಬೇಕಾಗಿರೋ ರೀತಿಯಲ್ಲಿ ಅವ್ರು ಇರ್ಬೇಕು ಅಂದ್ರೆ ಅದು ಭೌತಿಕವಾದದ್ದಾಗೋಯ್ತು. ಅಂದ್ರೆ ನಾವು ಅವ್ರಿಗಿಂತ ಶ್ರೇಷ್ಠ ಸ್ಥಾನದಲ್ಲಿದ್ರೆ ಆಧ್ಯಾತ್ಮಿಕವಾಗಿ ಅವಾಗ ಸಮಸ್ಯೆ ಇಲ್ಲ, ನಮಗೆ ಬೇಕಾದಂಗ ಅವ್ರು ಇರ್ಲಿ. ಆದ್ರೆ ಹೆಚ್ಚು ಕಡಿಮೆ ನನಗೆ ಬೇಕಾದಂಗೆ ಇನ್ನೊಬ್ರು ಇರ್ಬೇಕು ಅಂದ್ರೆ ಅದು ಭೌತಿಕವಾದ ಮನೋಭಾವ, ಅದು ಆಧ್ಯಾತ್ಮಿಕ ಮನೋಭಾವ ಅಲ್ಲ. ಆಧ್ಯಾತ್ಮಿಕ ಮನೋಭಾವ ಅಂದ್ರೆ ಭಕ್ತಿಯಲ್ಲಿ ಹಿರಿಯರಾಗಿರೋಂಥವ್ರು ಯಾರಿದಾರೋ ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದು ಆಧ್ಯಾತ್ಮಿಕ ಮನೋಭಾವ. ಹಾಗಾಗಿ ಇವೆಲ್ಲ ಓದ್ಬೇಕು, ಇದ್ರ ಬಗ್ಗೆ ಎಲ್ಲ ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿ ಸಹಜವಾದ ಒಂದು ಆಕರ್ಷಣೆಯನ್ನ ಬೆಳೆಸ್ಕೋಬೇಕು ಕೃಷ್ಣನ ಲೀಲೆಗಳಲ್ಲಿ. ಆನಂತರ ಆಕರ್ಷಣೆಯಲ್ಲಿ ಸ್ಥಿತರಾಗಿ ಆಕರ್ಷಣೆಯಲ್ಲಿ ಇರೋ ಭಗವಂತನ ಭಕ್ತರ ಪಾದ ಗುರುತುಗಳನ್ನ ಅನುಸರಿಸ್ಬೇಕು. ಎಷ್ಟೊಂದು ವಿಷಯಗಳು ಬರುತ್ತೆ ಮುಂದೆ. ಆದ್ರೆ ಅದಕ್ಕೆ ಎಲ್ಲ ಈ ಆರಂಭಿಕ ಹಂತಗಳನ್ನ ಮೀರ್ಬೇಕು ನಾವು. ಆರಂಭಿಕ ಹಂತದಲ್ಲೇ ದೇಹಕ್ಕೆ ಸಂಬಂಧಿತವಾದವು, ನಮ್ಮ ಭವಿಷ್ಯ, ಅದರ ಬಗ್ಗೆ ಕಾಳಜಿ, ಹಿಂದೆ ಏನಾಯ್ತು ಅದ್ರ ಬಗ್ಗೆ ದುಃಖ ಪಡೋದು, ಮುಂದೆ ಏನಾಗತ್ತೋ ಅಂತ ಆತಂಕ, ಮುಂದೋಗಕ್ಕಾಗಲ್ಲ. ಅನಂತರ ಪ್ರಭುಗಳು ಮತ್ತೆ ಮತ್ತೆ ಅವರಿಗೆ ಹೇಳಿದರು, ಮುಂದುವರಿಸಿ. ಆಗ ಶ್ರೀವಾಸರು ಮತ್ತೆ ಮತ್ತೆ ವೃಂದಾವನದ ಲೀಲೆಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿಸ್ತರಿಸಿ ಹೇಳಿದರು. ಇದೇ ಕೃಷ್ಣ ಭಕ್ತಿ. ಕೃಷ್ಣ ಭಕ್ತಿ ಅಂದ್ರೆ ಕೃಷ್ಣನ ಬಗ್ಗೆ ಶ್ರವಣ ಮಾಡೋದು, ಕೃಷ್ಣನ ಮಧುರವಾದ ವೃಂದಾವನ ಲೀಲೆಗಳ ಬಗ್ಗೆ, ಕೃಷ್ಣನ ಅದ್ಭುತವಾದ ಗುಣಗಳ ಬಗ್ಗೆ ಶ್ರವಣ ಮಾಡ್ಬೇಕು. ಎಷ್ಟೊಂದ್ ಜನ ಭಕ್ತರು ದೀಕ್ಷೆಯನ್ನ ಪಡ್ಕೊಂಡಿರ್ತಾರೆ, ಆದ್ರೆ ಇನ್ನೂ ಭಕ್ತಿ ರಸಾಮೃತ ಸಿಂಧುವನ್ನ ಓದಿರಲ್ಲ.
ಭಕ್ತಿರಸಾಮೃತ ಸಿಂಧುವನ್ನು ಓದ್ಲಿಲ್ಲ ಅಂದ್ರೆ ನಮಗೆ ಭಕ್ತಿ ಏನು ಅಂತಾನೆ ಗೊತ್ತಾಗಲ್ಲ. ಇದೆಲ್ಲ ಓದ್ಬೇಕು. ಆಯ್ತು, ನಮಗೆ ಅರ್ಥ ಮಾಡ್ಕೊಳಕ್ ಆಗಲ್ವಾ? ಸಮಸ್ಯೆ ಇಲ್ಲ. ಸ್ವಲ್ಪ ಜ್ಞಾನವನ್ನ ಹೊಂದಿರೋರು ಅಥವಾ ನಮಗಿಂತ ಮುಂದುವರೆದಿರೋ ಭಕ್ತರನ್ನ ಹಿಡ್ಕೋಬೇಕು. ಹಿಡ್ಕೊಂಡು ಅವ್ರನ್ನ ಕೇಳ್ಬೇಕು, ನಮ್ಗೆ ದಯವಿಟ್ಟು ಇದನ್ನ ನಿಮ್ಗೆ ಸಮಯ ಮಾಡ್ಕೊಂಡು ಇದನ್ನ ನಮ್ಗೆ ಹೇಳ್ಕೊಡ್ತೀರಾ? ಈ ಪುಸ್ತಕವನ್ನ ಓದ್ತೀರಾ? ಇದ್ರಲ್ಲಿ ಇರೋದನ್ನ ವಿವರಿಸ್ತೀರಾ? ನಮ್ಮ ಇಚ್ಛೆ ಅದು, ನಾವು ಕೇಳ್ಕೋಬೇಕು. ಇನ್ನೊಬ್ರು ನಮ್ ಮೇಲೆ ಬಿದ್ದು ನಮ್ಗೆ ಬನ್ನಿ ಬನ್ನಿ ಹೇಳ್ಕೊಡ್ತೀನಿ ಅನ್ನೋದಲ್ಲ. ನಾವು ಕೇಳ್ಬೇಕು. ನಾವು ವಿದ್ಯಾರ್ಥಿಗಳು, ನಾವು ಸ್ವೀಕರಿಸೋ ಹಂತದಲ್ಲಿರೋದು, ನಾವು ಕೊಡೋರ ಹತ್ರ ಹೋಗ್ಬೇಕು. ಗೋಪಿಯರು ಕೃಷ್ಣನ ಕೊಳಲಿನ ನಾದದಿಂದ ಹೇಗೆ ಆಕರ್ಷಿತರಾದರು ಮತ್ತು ಅವರೆಲ್ಲ ಒಟ್ಟಿಗೆ ಕಾಡಿನಲ್ಲಿ ಹೇಗೆ ಸಂಚರಿಸಿದರು ಎನ್ನುವುದನ್ನು ಶ್ರೀವಾಸ ಠಾಕೂರರು ವಿಸ್ತಾರವಾಗಿ ವಿವರಿಸಿದರು. 6 ಋತುಗಳಲ್ಲಿ ನಡೆಸಿದ ಲೀಲಾ ವಿನೋದಗಳನ್ನು ಶ್ರೀವಾಸ ಪಂಡಿತರು ವಿವರಿಸಿದರು. ಜೇನುತುಪ್ಪ ಕುಡಿದಿದ್ದು, ರಾಸಲೀಲೆ, ಯಮುನಾ ನದಿಯಲ್ಲಿ ಈಜಿದ್ದು, ಇವೇ ಮೊದಲಾದ ಲೀಲೆಗಳನ್ನು ಬಣ್ಣಿಸಿದರು. ಎಷ್ಟೊಂದು ಅದ್ಭುತ ಲೀಲೆಗಳಿವೆ ಬೃಂದಾವನದಲ್ಲಿ. ಪ್ರಭುಗಳು ಆನಂದ ಭರಿತರಾಗಿ ಕೇಳುತ್ತಾ ಮಾತನ್ನು ಮುಂದುವರಿಸಿ ಎಂದು ಹೇಳಿದರು. ಶ್ರೀವಾಸ ಠಾಕೂರರು ದಿವ್ಯ ರಸದಿಂದ ತುಂಬಿದ ರಾಸ ನೃತ್ಯವನ್ನು ವಿವರಿಸಿದರು. ನಮಗೆ ಇಷ್ಟು ಉತ್ಸಾಹ ಇರ್ಬೇಕು ಶ್ರವಣ ಮಾಡಕ್ಕೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಮುಂದುವರಿಸಿ, ಇನ್ನೂ ಹೇಳಿ. ಶ್ರವಣದಲ್ಲಿ ಇರುವಂತಹ ರಸ ಅದು, ಶ್ರವಣದಲ್ಲಿ ಇರುವಂತಹ ಆನಂದ ಅದು. ಹಾಗಾಗಿ ಈ ರೀತಿ ನಾವು ಶ್ರವಣ ಮಾಡೋದಕ್ಕೆ ಬಹಳ ಉತ್ಸುಕರಾಗಿರ್ಬೇಕು. ಪ್ರಭುಗಳ ಕೋರಿಕೆಯ ಮೇರೆಗೆ ಶ್ರೀವಾಸ ಠಾಕೂರರು ಹೇಳುತ್ತಿದ್ದಂತೆ ಬೆಳಗಾಯಿತು. ಆಮೇಲೆ ಪ್ರಭುಗಳು ಶ್ರೀವಾಸ ಠಾಕೂರನ್ನು ಆಲಿಂಗಿಸಿಕೊಂಡು ಅವರನ್ನು ಸಂತೋಷಪಡಿಸಿದರು. ಇಷ್ಟು ಪೂರ್ತಿ ರಾತ್ರಿ ಉದ್ದಕ್ಕೂ ಈ ಎಲ್ಲಾ ಲೀಲೆಗಳ ವರ್ಣನೆ ನಡೀತಾ ಇದೆ. ಶ್ರೀವಾಸ ಠಾಕೂರರು ವರ್ಣನೆ ಮಾಡ್ತಾ ಇದ್ದಾರೆ. ಅಷ್ಟರೊಳಗೆ ಬೆಳಗ್ಗೆ ಆಯ್ತು. ಅನಂತರ ಶ್ರೀ ಚಂದ್ರಶೇಖರ ಆಚಾರ್ಯರ ಮನೆಯಲ್ಲಿ ಕೃಷ್ಣ ಲೀಲಾ ನಾಟಕವನ್ನು ಮಾಡಿದರು. ಸೊ ಈ ನಾಟಕವನ್ನ ಮಾಡೋದು ಮುಂಚಿಂದ ಇರುವಂತಹ ಒಂದು ರೂಢಿ ಭಕ್ತರ ನಡುವೆ. ಆದ್ರೆ ಒಂದು ಮುಖ್ಯವಾದ ವಿಷಯವನ್ನ ನಾವು ತಿಳ್ಕೋಬೇಕು. ನಾಟಕದಲ್ಲಿ ಯಾರು ಡೈಲಾಗ್ಗಳನ್ನ ಬರೀತಾರೋ, ವಾರ್ತಾಲಾಪಗಳನ್ನ ಬರೀತಾರೋ, ಅವರು ಬಹಳ ಮುಂದುವರೆದಿರುವಂತ ಭಕ್ತರಾಗಿರ್ಬೇಕು. ಹೆಚ್ಚು ಕಡಿಮೆ ತುಂಬಾ ತತ್ವವನ್ನ, ರಸವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ನಾನು ನೋಡಿದ್ದೀನಿ. ಎಷ್ಟೊಂದ್ಸತಿ ಭಕ್ತರು ಈ ರೀತಿ ಡ್ರಾಮಾ ನಾಟಕಗಳನ್ನ ಮಾಡ್ತಾರೆ. ಆದ್ರೆ ಭಾವದಲ್ಲಿ ಇದಕ್ಕೆ ರಸಾಭಾಸ ಅಂತಾರೆ. ಅಥವಾ ತತ್ವ ತಪ್ಪಾಗಿ ನಿರೂಪಿತವಾಗತ್ತೆ, ರಸ ತಪ್ಪಾಗಿ ನಿರೂಪಿತವಾಗತ್ತೆ. ಇದೆಲ್ಲವನ್ನ ನಾವು ತಿಳ್ಕೊಬೇಕು. ಇದೆಲ್ಲ ಹೇಗೆ ಯಾವಾಗ ತಿಳ್ಕೊತೀವಿ ನಾವು? ಪ್ರಭುಪಾದರ ಪುಸ್ತಕಗಳನ್ನ ನಾವು ಮತ್ತೆ ಮತ್ತೆ ಓದಿದ್ರೆ ಈ ವಿಷಯಗಳನ್ನೆಲ್ಲ ನಾವು ತಿಳ್ಕೊತೀವಿ, ತಿಳ್ಕೊಬೇಕು. ಪ್ರಭುಗಳು ಕೆಲವು ವೇಳೆ ದುರ್ಗೆಯ, ಲಕ್ಷ್ಮಿಯ ಅಥವಾ ಮುಖ್ಯ ಶಕ್ತಿ ದೇವತೆಯಾದ ಯೋಗ ಮಾಯೆಯ ಪಾತ್ರ ವಹಿಸುತ್ತಿದ್ದರು. ಮಂಚ ಒಂದರ ಮೇಲೆ ಕುಳಿತು ಅವರು ಅಲ್ಲಿ ನೆರೆದಿದ್ದ ಭಕ್ತರಿಗೆಲ್ಲ ಭಗವತ್ ಪ್ರೇಮವನ್ನು ದಯಪಾಲಿಸುವರು. ಹೀಗೆ ಹಲವಾರು ಲೀಲೆಗಳು ನಡೀತಾ ಇದ್ವು. ಒಂದು ದಿನ ಚೈತನ್ಯ ಮಹಾಪ್ರಭುಗಳು ತಮ್ಮ ನರ್ತನವನ್ನು ಮುಗಿಸಿದ ನಂತರ ಬ್ರಾಹ್ಮಣನ ಹೆಂಡತಿಯಾದ ಒಬ್ಬ ಹೆಂಗಸು ಅಲ್ಲಿಗೆ ಬಂದು ಅವರ ಚರಣ ಕಮಲಗಳನ್ನು ಹಿಡಿದುಕೊಂಡಳು. ಅವರ ಪಾದ ಕಮಲಗಳ ಧೂಳನ್ನು ಆಕೆ ಮತ್ತೆ ಮತ್ತೆ ತೆಗೆದುಕೊಂಡಾಗ ಪ್ರಭುಗಳಿಗೆ ತುಂಬಾ ದುಃಖವಾಯಿತು. ಕೂಡಲೇ ಅವರು ಆ ಹೆಂಗಸಿನ ಪಾಪ ಫಲಗಳನ್ನು ನಿವಾರಿಸಲು ಗಂಗಾ ನದಿಗೆ ಹೋಗಿ ಧುಮುಕಿದರು. ಪಾಪ ಫಲಗಳನ್ನು ನಿವಾರಿಸಲು. ನೋಡಿ ಇಲ್ಲಿ, ವೈಷ್ಣವರೊಬ್ಬರ ಪಾದ ಮುಟ್ಟಿ ಪಾದ ಧೂಳಿ ತೆಗೆದುಕೊಳ್ಳಲು ಅವಕಾಶ ಕೊಟ್ಟರೆ ಅದು ಪಾದ ಧೂಳಿ ಪಡೆಯುವವನಿಗೆ ಒಳ್ಳೆಯದಿರಬಹುದು. ಆದರೆ ಪಾದ ಧೂಳಿ ತೆಗೆದುಕೊಳ್ಳಲು ಅವಕಾಶ ಕೊಡುವವನಿಗೆ ಒಳ್ಳೆಯದಲ್ಲ ಎಂಬುದನ್ನು ಪ್ರತಿಯೊಬ್ಬ ಉಪದೇಶಕರು ತಿಳಿದುಕೊಳ್ಳಬೇಕು. ಸಾಧ್ಯವಾದಷ್ಟು ಈ ಅಭ್ಯಾಸವನ್ನು ಬಿಡಬೇಕು. ದೀಕ್ಷೆ ಪಡೆದ ಶಿಷ್ಯರಿಗೆ ಮಾತ್ರ ಈ ಲಾಭ ಪಡೆಯಲು ಅವಕಾಶ ಕೊಡಬೇಕು.
ಬೇರೆಯವರಿಗೆ ಅಲ್ಲ. ಸಾಮಾನ್ಯವಾಗಿ ಪಾಪಿಗಳನ್ನು ಕಾಲು ಮುಟ್ಟಲು ಬಿಡಬಾರದು. ದೀಕ್ಷಾ ಪಡೆದ ಶಿಷ್ಯರಿಗೆ ಮಾತ್ರ ಈ ಲಾಭ ಪಡೆಯಲು ಅವಕಾಶ ಕೊಡಬೇಕು. ಓಹೋ. ಸಾಮಾನ್ಯವಾಗಿ ಪಾಪಿಗಳನ್ನು ಕಾಲು ಮುಟ್ಟಲು ಬಿಡಬಾರದು. ನಮಗೆ ಬಹಳ ಸಮಸ್ಯೆ ಇದು ಪ್ರಚಾರಕರಿಗೆ. ಎಲ್ಲೋದ್ರೂ ಜನ ಕಾಲಿಗೆ ಬೀಳಕ್ಕೆ ಬರ್ತಾರೆ. ಬೇಡ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ. ಮಾಡಿಸ್ಕೊಂಡ್ರೆ ನಮಗೆ ತೊಂದರೆ. ಇಲ್ಲಿ ಹೇಳ್ತಾ ಇದಾರೆ ಪ್ರಚಾರಕರಿಗೆ. ಯಾಕಂದ್ರೆ ಆ ಪಾಪ ನಮಗೆ, ಅವ್ರಿಗೆ ಒಳ್ಳೇದಾಗತ್ತೆ, ನಮಗೆ ಅಷ್ಟು ಒಳ್ಳೇದಾಗಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾ ಇದಾರೆ, ಆ ಹೆಂಗಸ ಪಾದ ಸ್ಪರ್ಶ ಮಾಡಿದಿಕ್ಕೆ ಅವಳ ಪಾಪ ಫಲಗಳನ್ನು ನಿವಾರಿಸಲು ಗಂಗಾ ನದಿಗೆ ಹೋಗಿ ಧುಮುಕಿದರು. ನಿತ್ಯಾನಂದ ಪ್ರಭುಗಳು ಮತ್ತು ಹರಿದಾಸ ಠಾಕೂರರು ಅವರನ್ನು ಹಿಡಿದು ನದಿಯಿಂದ ಮೇಲೆತ್ತಿದರು. ಆ ರಾತ್ರಿ ಪ್ರಭುಗಳು ವಿಜಯ ಆಚಾರ್ಯರ ಮನೆಯಲ್ಲಿ ಇದ್ದರು. ಮಾರನೇ ದಿನ ಬೆಳಗ್ಗೆ ತಮ್ಮ ಭಕ್ತರನ್ನೆಲ್ಲ ಕರೆದುಕೊಂಡು ಮನೆಗೆ ಹಿಂದಿರುಗಿದರು. ಒಂದು ದಿನ ಪ್ರಭುಗಳು ಗೋಪಿಯರ ಭಾವಾವೇಶದಲ್ಲಿ ತಮ್ಮ ಮನೆಯಲ್ಲಿ ಕುಳಿತಿದ್ದರು. ಗೋಪಿಯರ ಭಾವಾವೇಶದಲ್ಲಿ ವಿರಹದಿಂದ ವಿಷಣ್ಣರಾಗಿ ಅವರು ಗೋಪಿ ಗೋಪಿ ಎಂದು ಕರೆಯುತ್ತಿದ್ದರು. ಒಬ್ಬ ಶಿಷ್ಯನು ಪ್ರಭುಗಳನ್ನು ನೋಡಲು ಬಂದ. ಪ್ರಭುಗಳು ಗೋಪಿ ಗೋಪಿ ಎಂದು ಉಚ್ಚರಿಸುತ್ತಿದ್ದುದನ್ನು ನೋಡಿ ಚಕಿತನಾಗಿ ಹೀಗೆ ಹೇಳಿದ, ಶ್ರೀ ಕೃಷ್ಣನ ಪವಿತ್ರ ನಾಮದ ಬದಲು ನೀವು ಗೋಪಿ ಗೋಪಿ ಎಂಬ ನಾಮವನ್ನೇಕೆ ಜಪಿಸುತ್ತಿದ್ದೀರಿ? ಅದನ್ನು ಉಚ್ಚರಿಸುವುದರಿಂದ ನಿಮಗೆ ಏನು ಪುಣ್ಯ ಸಿಕ್ಕುತ್ತದೆ? ಇದು ಬಹಳ ಮುಖ್ಯವಾದದ್ದು. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ವೈಷ್ಣವೇರ ಕ್ರಿಯಾ ಮುದ್ರಾ ವಿಘ್ನೇಹ ನ ಭುಜಯ. ಅಂದ್ರೆ ಏನರ್ಥ? ವೈಷ್ಣವರ ಕಾರ್ಯ ಚಟುವಟಿಕೆಗಳನ್ನ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಹಾಗಾಗಿ ವೈಷ್ಣವರು ಯಾವ ಕಾರಣಕ್ಕೆ ಏನು ಮಾಡ್ತಾರೆ ಅನ್ನೋದು ನಮಗೆ ಅರ್ಥ ಆಗಲ್ಲ. ನಾವು ಸಾಮಾನ್ಯ ದೃಷ್ಟಿಯಿಂದ ನೋಡಿ ಅದಕ್ಕೆ ಟೀಕಿಸ್ತೀವಿ, ಇನ್ನೊಂದು ಹೇಳ್ತೀವಿ, ಮತ್ತೊಂದು ಹೇಳ್ತೀವಿ. ಮಾಡಬಾರ್ದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋಪಿಯರ ಹೆಸರನ್ನು ಏಕೆ ಜಪಿಸುತ್ತಿದ್ದರು ಎಂಬುದನ್ನು ಒಬ್ಬ ಶಿಷ್ಯ ಅಥವಾ ಆರಂಭಿಕ ಭಕ್ತ ಅರ್ಥ ಮಾಡಿಕೊಳ್ಳಲ್ಲ. ಅಥವಾ ಗೋಪಿ ಗೋಪಿ ಎಂಬ ನಾಮ ಸ್ಮರಣೆಯ ಶಕ್ತಿಯ ಬಗ್ಗೆ ಪ್ರಭುವನ್ನು ಆತ ಕೇಳಬಾರದಾಗಿತ್ತು. ಹೇಳ್ತಾ ಇದ್ದಾನೆ, ನೀವು ಕೃಷ್ಣನ ನಾಮವನ್ನ ಯಾಕೆ ತಗೊಳ್ತಾ ಇಲ್ಲ? ಗೋಪಿಯರ ನಾಮ ಗೋಪಿ ಗೋಪಿ ಅಂತ ಯಾಕೆ ಕೂಗ್ತಾ ಇದ್ದೀರಾ? ಕೃಷ್ಣನ ಪವಿತ್ರ ನಾಮದ ಜಪವು ಪುಣ್ಯಕರವಾದುದು ಎಂಬುದರ ಬಗ್ಗೆ ಆರಂಭಿಕ ಶಿಷ್ಯನಿಗೆ ಖಂಡಿತವಾಗಿ ಮಂದಟ್ಟಾಗಿತ್ತು. ಆದರೆ ಈ ಬಗೆಯ ಮನೋಭಾವ ಹೊಂದಿರುವುದು ಅಪಚಾರ. ಧರ್ಮ ವ್ರತ ತ್ಯಾಗ ಹುತಾದಿ ಸರ್ವ ಶುಭ ಕ್ರಿಯಾ ಸಾಮ್ಯಂ ಅಪಿ ಪ್ರಮಾದ. ಪುಣ್ಯ ಪ್ರಾಪ್ತಿಗಾಗಿ ಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದು ಒಂದು ಅಪರಾಧ. ಇದು ಆ ಶಿಷ್ಯನಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಅವನು ಮುಗ್ಧತೆಯಿಂದ ಕೇಳಿದ, ಗೋಪಿಯ ನಾಮ ಜಪದಿಂದ ಏನು ಪ್ರಯೋಜನ? ಇದರಲ್ಲಿ ಪುಣ್ಯ ಪಾಪದ ಪ್ರಶ್ನೆ ಇಲ್ಲ ಎಂಬುದು ಅವನಿಗೆ ಗೊತ್ತಿಲ್ಲ. ಕೃಷ್ಣನ ಪವಿತ್ರ ನಾಮದ ಅಥವಾ ಗೋಪಿಯ ಪವಿತ್ರ ನಾಮದ ಜಪವು ಪ್ರೇಮದ ದಿವ್ಯ ನೆಲೆಯ ಮೇಲೆ ನಿಂತಿದೆ. ಆ ಶಿಷ್ಯನು ಅಂತಹ ದಿವ್ಯ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ತಜ್ಞನಲ್ಲದ್ದರಿಂದ ಅವನ ಪ್ರಶ್ನೆ ಉದ್ದಟತನದಾಗಿತ್ತು. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವನ ಬಗ್ಗೆ ಕ್ರುದ್ಧರಾಗಿ ಕೆಳಕಂಡಂತೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಗೋಪಿಯರು ಕೃಷ್ಣನಿಗೆ ಅಷ್ಟು ಪ್ರಿಯ ಭಕ್ತರು. ಹಾಗಾಗಿ ಗೋಪಿಯರ ನಾಮವನ್ನ ಗೋಪಿ ಗೋಪಿ ಅಂತ ಕರೆದ್ರೆ ಕೃಷ್ಣನಿಗೆ ಇನ್ನೂ ಹೆಚ್ಚು ಸಂತೋಷ ಆಗತ್ತೆ. ಕೃಷ್ಣ ಕೃಷ್ಣ ಅಂತ ಕರೆಯಕ್ಕಿಂತ ಗೋಪಿ ಗೋಪಿ ಅಂತ ಕರೆದ್ರೆ ಕೃಷ್ಣನಿಗೆ ಹೆಚ್ಚು ಸಂತೋಷ ಆಗತ್ತೆ. ಅದಕ್ಕೆ ಕುಪಿತರಾಗಿ ಇವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಏನ್ ಮಾಡ್ತಾರೆ, ಆ ಮೂರ್ಖ ಶಿಷ್ಯನ ಮಾತನ್ನು ಕೇಳಿ ಪ್ರಭುಗಳು ಕ್ರುದ್ಧರಾಗಿ ಕೃಷ್ಣನನ್ನು ನಾನಾ ರೀತಿಯಲ್ಲಿ ಬೈದರು. ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಆ ಶಿಷ್ಯನನ್ನು ಹೊಡೆಯಲು ಎದ್ದು ನಿಂತರು. ಕೃಷ್ಣನನ್ನ ನಾನಾ ರೀತಿಯಲ್ಲಿ ಬೈದರು. ಯಾಕಂದ್ರೆ ಅವರು ಗೋಪಿಯರ ಭಾವದಲ್ಲಿದ್ರು. ಗೋಪಿಯರು ಯಾವಾಗಲೂ ಗೋಪಿಯರು ಮತ್ತು ಕೃಷ್ಣನ ನಡುವಿನ ಸಂವಾದ ಬಹಳ ಅಚಿಂತ್ಯವಾದದ್ದು. ಅವರು ಯಾವ ಭಾವದಲ್ಲಿ, ಏನನ್ನ ಉದ್ದೇಶ, ಏನನ್ನ ಸಾಧಿಸಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ, ಯಾಕೆ ಏನ್ ಹೇಳ್ತಾ ಇದ್ದಾರೆ, ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಸೊ ಇವಾಗ ಏನ್ ಮಾಡ್ತಾರೆ, ಒಂದೊಂದ್ಸತಿ ಕೃಷ್ಣನನ್ನ ಬೈತಾರೆ ಗೋಪಿಯರು. ಸೊ ಅದಕ್ಕೆ ಇಲ್ಲಿ ಅವ್ರ ಆ ಭಾವದಲ್ಲಿದ್ದೊಂದು ಕೃಷ್ಣನನ್ನ ನಾನಾ ರೀತಿಯಲ್ಲಿ ಬೈದ್ರು ಚೈತನ್ಯ ಮಹಾಪ್ರಭುಗಳು. ಯಾಕೆ ಬೈತಾರೆ ಗೋಪಿಯರು ಕೃಷ್ಣನ? ರಾಧಾರಾಣಿಯನ್ನ ಭೇಟಿ ಮಾಡೋದಕ್ಕೆ ಅವನು ಒಂದೊಂದ್ಸತಿ ಬರೋದಿಲ್ಲ, ಅಥವಾ ಲೇಟಾಗಿ ಬರ್ತಾನೆ, ಅಥವಾ ಇನ್ನೇನೋ ಮಾಡ್ತಾನೆ, ಮತ್ತೊಂದ್ ಮಾಡ್ತಾನೆ, ಏನೋ ಬೇರೆ ಬೇರೆ ಲೀಲೆಗಳು ನಡೀತಾ ಇರ್ತವೆ. ಅದನ್ನೆಲ್ಲ ನೋಡಿದಿ ಗೋಪಿಯರು ಸುಮ್ನೆ ಬಿಡೋದಿಲ್ಲ.
ಬೈತಾರೆ ಕೃಷ್ಣನ. ಯಾಕಂದ್ರೆ ಅದು ಪ್ರೇಮದ ಅವರ ಭಕ್ತಿ ಅದು. ನಮಗೆ ಅದು ಅರ್ಥವಾಗದೆ ಇರಬಹುದು. ಹ್ಮ್ ಬೈತಾರೆ. ಬೈದ್ಬಿಟ್ಟು ಏನ್ ಮಾಡ್ತಾರೆ, ಒಂದು ದೊಣ್ಣೆಯನ್ನ ತೆಗೆದುಕೊಂಡು ಆ ಶಿಷ್ಯನನ್ನು ಹೊಡೆಯಲು ಎದ್ದು ನಿಂತರು. ಆ ಶಿಷ್ಯನು ಹೆದರಿಕೊಂಡು ಓಡಿ ಹೋದ. ಅವನ ಹಿಂದೆ ಪ್ರಭುಗಳು ಹೋದರು. ಆದರೆ ಹೇಗೋ ಭಕ್ತರೋ ಪ್ರಭುಗಳನ್ನು ತಡೆದರು. ಭಕ್ತರು ಪ್ರಭುವನ್ನು ಸಾಂತ್ವನಗೊಳಿಸಿ ಮನೆಗೆ ಕರೆತಂದರು. ಆ ಶಿಷ್ಯನು ಇತರ ಶಿಷ್ಯರ ಜೊತೆ ಸೇರಿಕೊಂಡ. ಆ ಬ್ರಾಹ್ಮಣ ಶಿಷ್ಯನು 1,000 ವಿದ್ಯಾರ್ಥಿಗಳು ಒಟ್ಟಿಗೆ ವ್ಯಾಸಂಗ ಮಾಡುತ್ತಿರುವ ಸ್ಥಳಕ್ಕೆ ಓಡಿ ಹೋದ. ಅಲ್ಲಿ ಜನರಿಗೆಲ್ಲ ನಡೆದದ್ದನ್ನು ವಿವರಿಸಿದ. ಈ ಘಟನೆಯನ್ನು ಕೇಳಿ ವಿದ್ಯಾರ್ಥಿಗಳೆಲ್ಲ ಸಿಟ್ಟೆದ್ದು ಪ್ರಭುಗಳನ್ನು ನಿಂದಿಸಲು ಒಟ್ಟಾದರು. ನೋಡಿ, ಇದು ಅದಕ್ಕೆ ವೈಷ್ಣವರ ಕಾರ್ಯಗಳನ್ನ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಸುಮ್ಮನಿದ್ ಬಿಡ್ಬೇಕು. ಅದು ಇದು ವರಿಷ್ಠ ವೈಷ್ಣವರ ಬಗ್ಗೆ, ಗುರುಗಳು, ಹಿರಿಯ ವೈಷ್ಣವರು, ಪ್ರಭುಪಾದರ ಶಿಷ್ಯಂದ್ರು ಇತ್ಯಾದಿ, ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ಅಷ್ಟೊಂದು ಜಾಸ್ತಿ ತಲೆ ಹಾಕಕ್ ಹೋಗ್ಬಾರ್ದು, ಮಾತಾಡಕ್ ಹೋಗ್ಬಾರ್ದು. ಅದು ಅವ್ರಿಗೆ ಬಿಟ್ಟಿರೋದು, ಅವರ ಭಗವಂತನಿಗೆ ಬಿಟ್ಟಿರೋದು. ಕೃಷ್ಣನಿಗೂ ಅವ್ರಿಗೂ ನಡುವೆ ಇರೋದು ಅದು. ಈ ಘಟನೆಯನ್ನ ಇಲ್ಲಿ ಬಂದು ಆ ಹುಡುಗ ವರ್ಣಿಸ್ತಾನೆ. ಇವ್ರಿಗೇನು ಗೊತ್ತಾಗ್ಲಿಲ್ಲ. ಎಲ್ಲ ಪಾಪ ಪ್ರಾರಂಭಿಕ ಭಕ್ತರು. ಆದ್ರೆ ಅವ್ರು ಏನ್ ಮಾಡ್ತಾರೆ, ಪ್ರಭುಗಳನ್ನ ನಿಂದಿಸಲು ಒಟ್ಟಾದರು. ವೈಷ್ಣವ ಅಪರಾಧ ಇದು. ನಿಮಾಯ ಪಂಡಿತನೊಬ್ಬನೇ ಇಡೀ ದೇಶವನ್ನು ಹಾಳು ಮಾಡಿದ್ದಾನೆ ಎಂದು ಅವರು ಆಪಾದಿಸಿದರು. ಅವನು ಬ್ರಾಹ್ಮಣ ಜಾತಿಗೆ ಸೇರಿದವನನ್ನು ಹೊಡೆಯ ಬಯಸುತ್ತಾನೆ. ಅವನಿಗೆ ಧರ್ಮದ ಭೀತಿ ಇಲ್ಲ. ಅವರ ದೃಷ್ಟಿಯಲ್ಲಿ ಬ್ರಾಹ್ಮಣನು ಬಹಳ ಸರ್ವಶ್ರೇಷ್ಠ. ಆ ಬ್ರಾಹ್ಮಣನನ್ನ ಹೊಡೆಯೋ ಧೈರ್ಯ ಹೇಗ್ ಮಾಡ್ಬೋದು ಅವರು? ಅವರಿಗೆ ಧರ್ಮದ ಭಯವಿಲ್ವೇನೋ? ಬ್ರಾಹ್ಮಣನ ಹೇಗೆ ಸ್ಪರ್ಶ ಮಾಡಕ್ ಬರ್ತಾ ಇದಾರೆ? ಯಾಕಂದ್ರೆ ಆ ಕಾಲದಲ್ಲಿ ಬ್ರಾಹ್ಮಣರಿಗೆ ಅಷ್ಟು ಗೌರವ ಇತ್ತು. ಅಲ್ಲದೆ ಅವ್ರಿಗೂ ಜಂಬಾನು ಇತ್ತು. ಅವನು ಮತ್ತೆ ಅಂತ ಹೀನ ಕೃತ್ಯ ಮಾಡಿದರೆ ಖಂಡಿತ ನಾವು ತಿರುಗಿಸಿ ಅವನಿಗೆ ಹೊಡೆಯುತ್ತೇವೆ. ನಮ್ಮನ್ನು ಈ ರೀತಿ ತಡೆಯಲು ಅವನು ಎಂತಹ ದೊಡ್ಡ ಮನುಷ್ಯ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಟೀಕಿಸಿ ವಿದ್ಯಾರ್ಥಿಗಳೆಲ್ಲ ಹೀಗೆ ತೀರ್ಮಾನಿಸಿದಾಗ ಅವರ ಬುದ್ಧಿ ಕೆಟ್ಟಿತು. ಅವರು ವಿದ್ಯಾವಂತರಾಗಿದ್ದರೂ ಈ ಅಪರಾಧದಿಂದಾಗಿ ಅವರ ಜ್ಞಾನ ಪ್ರಕಟವಾಗಲಿಲ್ಲ. ಹಾಗಾಗಿ ಬಹಳ ಜಾಗೃತರಾಗಿರ್ಬೇಕು ನಾವು. ವೈಷ್ಣವರೊಂದಿಗೆ ವ್ಯವಹರಿಸೋದಕ್ಕೆ ಬಹಳ ಜಾಗರೂಕರಾಗಿರಬೇಕು. ಇನ್ನೂ ತುಂಬಾನೇ ಇದೆ. ಇಲ್ಲಿಗೆ ನಿಲ್ಸೋಣ. ಓಕೆ, ಇನ್ನು ಇದೊಂದು ಘಟನೆ ಮುಗಿಸ್ಬೋಣ. ಆದರೆ ಸೊಕ್ಕಿನ ವಿದ್ಯಾರ್ಥಿ ಸಮುದಾಯವು ತಗ್ಗಿ ನಡೆಯಲಿಲ್ಲ. ಬದಲಿಗೆ ಅದು ವಿದ್ಯಾರ್ಥಿಗಳು ಎಲ್ಲೆಂದರಲ್ಲಿ ಈ ಘಟನೆಯ ಬಗ್ಗೆ ಹೇಳಿಕೊಂಡು ಬಂದರು. ಪ್ರಭುಗಳನ್ನು ನಗುತ್ತಾ ಅಪಹಾಸ್ಯ ಮಾಡಿದರು. ಸರ್ವಜ್ಞರಾದ ಚೈತನ್ಯ ಮಹಾಪ್ರಭುಗಳು ಆ ವಿದ್ಯಾರ್ಥಿಗಳ ಅವನತಿಯನ್ನು ತಿಳಿಯಬಲ್ಲವರಾಗಿದ್ದರು. ಅವನತಿ, ಪತಿತರಾಗ್ತಾ ಇದ್ದಾರೆ. ವೈಷ್ಣವರ ನಿಂದನೆ ಮಾಡಿದ್ರೆ ಪತಿತರಾಗ್ತೀವಿ ನಾವು ನಮ್ಮ ಭಕ್ತಿಯ ಸ್ತರದಿಂದ. ಅವರು ಮನೆಯಲ್ಲೇ ಕುಳಿತು ಅವರನ್ನು ಉದ್ಧಾರ ಮಾಡುವುದು ಹೇಗೆ ಎಂದು ಆಲೋಚಿಸಿದರು. ಅವರು ಬೇಸರ ಪಡ್ಕೊಳ್ಳಿಲ್ಲ, ಅಥವಾ ಇವ್ರು ನನ್ಗೆ ಯಾಕೆ ಗೌರವ ತೋರ್ತಾ ಇದ್ದಾರೆ, ಇವ್ರಿಗೆ ಕೇಡಾಗ್ಲಿ, ಇಲ್ಲ ಅವ್ರಿಗೆ ಹೇಗೆ ಕೃಪೆಯನ್ನು ತೋರೋದು. ಯೋಚನೆ ಮಾಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅಧ್ಯಾಪಕರು, ವಿಜ್ಞಾನಿಗಳು ಮತ್ತು ಅವರ ಶಿಷ್ಯರು ಸಾಮಾನ್ಯವಾಗಿ ಧಾರ್ಮಿಕ ತತ್ವಗಳನ್ನು, ಕಾಮ್ಯ ಕರ್ಮಗಳನ್ನು, ತಪ್ಪಗಳನ್ನು ಆಚರಿಸುತ್ತಾರೆ. ಆದರೂ ಅದೇ ಸಮಯದಲ್ಲಿ ಅವರು ನಿಂದಕರು, ದುರಳರು ಆಗಿದ್ದಾರೆ ಎಂದು ಪ್ರಭುಗಳು ಭಾವಿಸಿದರು. ಅಧ್ಯಾಪಕರು, ವಿಜ್ಞಾನಿಗಳು ಇವರೆಲ್ಲ ಸಾಕಷ್ಟು ಧಾರ್ಮಿಕ ತತ್ವಗಳನ್ನ ತಿಳಿದಿರ್ಬೋದು, ಕಾಮ್ಯ ಕರ್ಮಗಳನ್ನ ಮಾಡ್ತಾ ಇರ್ಬೋದು, ತಪ್ಪಗಳನ್ನ ನಡೆಸ್ತಾ ಇರ್ಬೋದು. ಆದ್ರೆ ನಿಂದಕರು, ದುರುಳರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಭಕ್ತಿ ಸೇವೆ ಮಾಡುವಂತೆ ಪ್ರೇರೇಪಿಸದಿದ್ದರೆ ದೈವ ನಿಂದೆ ಮಾಡಿದ್ದರಿಂದ ಇವರಲ್ಲಿ ಯಾರೂ ಭಕ್ತಿ ಸೇವೆ ಮಾಡಲು ಸಾಧ್ಯವಾಗುವುದಿಲ್ಲ. ದೈವ ನಿಂದೆ, ಭಕ್ತರ ನಿಂದೆ, ದೈವ ನಿಂದೆ, ಭಗವಂತನ ನಿಂದೆ. ತುಂಬಾ ಜೋಪಾನವಾಗಿರ್ಬೇಕು ಅದಕ್ಕೆ. ನಾನು ಪತಿತಾತ್ಮರನ್ನು ಉದ್ಧರಿಸಲು ಬಂದಿದ್ದೇನೆ, ಆದರೆ ಅದಕ್ಕೆ ವಿರುದ್ಧವಾದುದು ಆಗಿದೆ. ಈ ದುರುಳರನ್ನು ಉದ್ಧಾರ ಮಾಡುವುದು ಹೇಗೆ? ಅವರಿಗೆ ಹೇಗೆ ಒಳ್ಳೆಯದು ಮಾಡುವುದು? ಈ ದುರುಳರು ನನಗೆ ನಮಸ್ಕಾರ ಮಾಡಿದರೆ ಅವರ ಪಾಪಗಳು ನಾಶವಾಗುತ್ತವೆ. ಆಮೇಲೆ ನಾನು ಅವರಿಗೆ ಪ್ರೇರೇಪಿಸಿದರೆ ಅವರು ಭಕ್ತಿ ಸೇವೆಯನ್ನು ಆಚರಣೆ ಮಾಡುತ್ತಾರೆ. ನನ್ನನ್ನು ನಿಂದಿಸುವ ಮತ್ತು ನನಗೆ ಪ್ರಣಾಮ ಮಾಡದಿರುವ ಈ ಎಲ್ಲಾ ಪತಿತಾತ್ಮರನ್ನು ನಾನು ಖಂಡಿತ ಉದ್ಧಾರ ಮಾಡಬೇಕು. ನಾನು ಸನ್ಯಾಸಾಶ್ರಮ ಸ್ವೀಕರಿಸುತ್ತೇನೆ, ಏಕೆಂದರೆ ಆಗ ಜನರು ನನ್ನನ್ನು ಒಬ್ಬ ಸನ್ಯಾಸಿ ಎಂದು ಭಾವಿಸಿ ನಮಸ್ಕಾರ ಮಾಡುತ್ತಾರೆ. ಸನ್ಯಾಸಿ ಎಂದು ಭಾವಿಸಿ, ಭಗವಂತ ಅಂತ ಅಲ್ಲ, ಸನ್ಯಾಸಿ ಎಂದು ಭಾವಿಸಿ ನಮಸ್ಕಾರ ಮಾಡ್ತಾರೆ. ಅದರಿಂದಾನೇ ಅವ್ರಿಗೆ ಒಳ್ಳೇದಾಗತ್ತೆ. ಇದೇ ಮಾರ್ಗ. ಸನ್ಯಾಸವನ್ನು ಸ್ವೀಕಾರ ಮಾಡಕ್ಕೆ ಯಾಕೆ ನಿರ್ಧರಿಸಿದ್ರು ಪ್ರಭುಗಳು? ಆ ಪ್ರಭುಗಳು ಅವ್ರಿಗೆ ಜನರಿಗೆ ಒಳ್ಳೇದಾಗ್ಲಿ, ಅವರು ಉದ್ಧಾರ ಆಗ್ಲಿ,
ಇಲ್ಲಾಂದ್ರೆ ಈ ರೀತಿ ಅಪರಾಧವನ್ನ ಮಾಡಿ ಅವರು ಪತಿತರಾಗ್ತಾರೆ ಅನ್ನೋ ಒಂದು ಆ ಅನುಕಂಪದಿಂದಾಗಿ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕರಿಸಕ್ಕೆ ನಿರ್ಧರಿಸ್ತಾರೆ. ಪ್ರಣಾಮ ಮಾಡುವುದರಿಂದ ಅವರ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಅನಂತರ ನನ್ನ ಕೃಪೆಯಿಂದ ಅವರ ಪರಿಶುದ್ಧ ಹೃದಯಗಳಲ್ಲಿ ಭಕ್ತಿ ಜಾಗೃತವಾಗಿದೆ. ಪರಿಶುದ್ಧ ಹೃದಯ ಹೀಗೆ ಇಂತಹ ಮಹಾ ಶುದ್ಧ ಭಕ್ತರನ್ನ ಅವರಿಗೆ ಪ್ರಣಾಮ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ನಾಶವಾಗತ್ತೆ. ಪಾಪಗಳ ನಾಶ ಆದ್ಮೇಲೆ ನಮ್ಮ ಹೃದಯ ಪರಿಶುದ್ಧವಾಗತ್ತೆ. ಆಗ ಭಕ್ತಿ ಜಾಗೃತವಾಗತ್ತೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ ವೈಷ್ಣವರ ಸೇವೆಯನ್ನ ಮಾಡ್ಬೇಕು. ವೈಷ್ಣವರ ಸೇವೆಯನ್ನ ಮಾಡಿದಾಗ ಏನಾಗತ್ತೆ, ನಮಗೆ ಶ್ರವಣದಲ್ಲಿ ಅಷ್ಟು ಹೆಚ್ಚು ಆಸಕ್ತಿ ಇಲ್ಲದೇ ಇದ್ರೂ ಕೂಡ ನಾವು ಶ್ರವಣದಿಂದ ಆಕರ್ಷಿತರಾಗಿ ಹೋಗ್ತೀವಿ. ನಮಗೆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ನಮಗೆ ಶ್ರವಣದಲ್ಲಿ ರುಚಿ ಇರ್ಬೇಕು. ಶ್ರವಣದಲ್ಲಿ ರುಚಿ ಇಲ್ಲ ಅಂದ್ರೆ ಅಂತಹ ಮಹಾ ವೈಷ್ಣವರ ಸೇವೆಯನ್ನ ಮಾಡ್ಬೇಕು. ಯಾರಿಗೆ ರುಚಿ ಇದೆಯೋ ಅವರ ಸೇವೆಯನ್ನ ಮಾಡ್ಬೇಕು. ಯಾರು ಇನ್ನೊಬ್ಬರಿಗೆ ರುಚಿಯನ್ನ ದಯಪಾಲಿಸ್ತಾರೋ ಅಥವಾ ಇನ್ನೊಬ್ಬರಿಗೆ ಶ್ರವಣ ಮಾಡಿಸ್ತಾರೋ ಅಂಥವರಿಗೆ ಸೇವೆಯನ್ನ ಮಾಡ್ಬೇಕು. ಆಗ ನಮಗೂ ರುಚಿ ಇಲ್ಲದೆ ಇದ್ರೂ ನಮಗೆ ರುಚಿ ಲಭ್ಯವಾಗುತ್ತೆ. ಸರಳವಾದದ್ದು. ಚೈತನ್ಯ ಮಹಾಪ್ರಭುಗಳಲ್ಲಿ ಇದೆ ಆಂದೋಲನದಲ್ಲಿ ಇಸ್ಕಾನಿನಲ್ಲಿ ಪ್ರಭುಪಾದರಿಗೆ ಯಾರು ಸೇವೆಯನ್ನ ಮಾಡ್ತಾರೋ ಅವರು ಶ್ರವಣ ರುಚಿ ಇದ್ದೇ ಇರುತ್ತೆ ಅವ್ರಿಗೆ. ಚೈತನ್ಯ ಮಹಾಪ್ರಭುಗಳ ಸೇವೆಯನ್ನ ಮಾಡ್ತಾರೆ ಅಂದ್ರೆ ಪ್ರಚಾರದಲ್ಲಿ ತೊಡಗಿರ್ಬೇಕು, ಇಲ್ಲ ಪುಸ್ತಕ ವಿತರಣೆ ಮಾಡ್ತಾ ಇರ್ಬೇಕು. ಯಾವುದೋ ಒಂದು ಸೇವೆಯಲ್ಲಿ ಗಂಭೀರವಾಗಿ ತೊಡಗಿದ್ರೆ ಕ್ರಮೇಣವಾಗಿ ನಮಗೆ ಆ ರುಚಿ ಸಿಗುತ್ತೆ. ಯಾಕಂದ್ರೆ ಅದು ಶಿಲ ಪ್ರಭುಪಾದರ ಸೇವೆ. ಅದು ಪ್ರಭುಪಾದರಿಗೆ ಸೇವೆ ಮಾಡಿದ್ರೆ ಅವರ ಕೃಪೆ ಸಿಗುತ್ತೆ ನಮಗೆ. ಆಗ ಪ್ರಭುಪಾದರ ಸಂತೃಪ್ತರಾದರು ಅಂದ್ರೆ ನಮಗೆ ಶ್ರವಣ ಭಾಗ್ಯ, ಶ್ರವಣ ರುಚಿ ಲಭ್ಯವಾಗುತ್ತೆ. ಪ್ರಪಂಚದ ಎಲ್ಲಾ ಪಾಷಂಡಿಗಳನ್ನು, ನಾಸ್ತಿಕರನ್ನು ಈ ವಿಧಾನದ ಮೂಲಕ ಉದ್ಧಾರ ಮಾಡಬಹುದು. ಬೇರೆ ಮಾರ್ಗವಿಲ್ಲ. ವಾದದ ತಿರುಳು ಇದು. ಈ ದೃಢ ನಿರ್ಧಾರಕ್ಕೆ ಬಂದ ನಂತರ ಪ್ರಭುಗಳು ಮನೆಯಲ್ಲೇ ಇದ್ದರು. ಈ ಮಧ್ಯೆ ಕೇಶವ ಭಾರತೀಯರು ನದಿಯ ಪಟ್ಟಣಕ್ಕೆ ಬಂದರು. ಓಕೆ, ಇಲ್ಲಿಗೆ ನಿಲ್ಸೋಣ. ನಾಳೆ ಇಲ್ಲಿಂದ ಮುಂದುವರ್ಸೋಣ. ಓಕೆ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜಯ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಯಾರಿಗಾದ್ರು ಪ್ರಶ್ನೆ ಇದೆಯಾ ಏನಾದ್ರು?